ದಿಸ್ ರಾಡಿಕಲ್ ಇಸ್ ಇನ್ ದ ಫ್ಯಾಮಿಲಿ ಆಫ್ ದಿ ಪ್ರೆಸಿಡೆಂಟ್. ಅಲ್ಲಿ ಏನು ಇರಲಿಲ್ಲ. ಮಧ್ಯರಾತ್ರಿಯಲ್ಲಿ ಅವರು ಶೂಟಿಂಗ್ ಶುರು ಮಾಡಿಬಿಟ್ರು. ಅವರ್ ಡ್ಯೂಟಿ ಇಸ್ ಟು ಡೂ ಅಂಡ್ ಡೈ, ನಾಟ್ ಟು ಆಸ್ಕ್ ವೈ. ಇಂಡಿಯಾ ಪರವಾಗಿ ಇನ್ನೊಂದ್ಸರಿ ಇಂಡಿಯಾ ವಿರೋಧವಾಗಿ ನಾವು ಯಾರನ್ನು ಅಡ್ವರ್ಸರಿ ಅಂತ ತಿಳ್ಕೊಂಡಿರ್ತೀವೋ ಅವ್ರಿಗೆ ಹೇಗೆ ಥಿಂಕ್ ಮಾಡ್ತಾರೆ ಅಂತೇಳಿ ಯು ಹ್ಯಾವ್ ಟು ಡೂ ದಟ್ ಬ್ರೈನ್ ಪಿಕ್ಕಿಂಗ್. ಬಹಳ ಮುಖ್ಯವಾದ. ನಾನು ನೋಡ್ತಾ ಇರ್ತೇನೆ ನಿಮ್ಮ ವಿಡಿಯೋಗಳನ್ನ. ಇವ್ರ ತಂದೆ ಜನರಲ್ ಬೇವೂರ್ ಅಂತ ಆರ್ಮಿ ಮುಖ್ಯಸ್ಥರಾಗಿತ್ತು. ಬೇವೂರ್ ಅನ್ನೋದು ಒಂದು ವಿಜಾಪುರ ಡಿಸ್ಟ್ರಿಕ್ಟ್ನ ಒಂದು ಹಳ್ಳಿ. HAL ಕೆಫೆಟೇರಿಯಾ ಹಿಂದ್ಗಡೆನೆ ಏರೋಪ್ಲೇನ್ ನಿಲ್ಲಿಸಬೇಕಾಯ್ತು. ಕವರ್ಡ್ ಆಪರೇಷನ್ಸ್. 2.5 ಸೆಕೆಂಡ್ನಲ್ಲಿ ಅವ್ರನ್ನ ಎಷ್ಟು ಜನ ದಬ್ಬಿಡೋದು. ಛತ್ರಿ ಮಾತಾ ಕಿ ಜೈ. ನೌ ದ ಫೋಕಸ್ ಇಸ್ ನಾಟ್ ಸೋ ಮಚ್ ಆನ್ ಟೂರಿಸಮ್, ಇಟ್ ಇಸ್ ಆನ್ ಟೆರರಿಸಮ್. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಒಂದು ಅಪೂರ್ವವಾದಂತಹ ಸಂಚಿಕೆ ಅಂತ ಅಂದ್ಕೊಳ್ತೀನಿ ನಮ್ಮ ಲೀಲಾಜಾಲದಿಂದ ಪ್ರಕಟವಾಗ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಆಗಿರುವಂತಹ ಸುಮಾರು 100ಕ್ಕಿಂತ ಹೆಚ್ಚಿನ ವಿಡಿಯೋಗಳಲ್ಲಿ ಯಾವ ಆರ್ಮಿ ಆಫೀಸರು ನಮ್ಮ ಲೀಲಾಜಾಲ ಸ್ಟುಡಿಯೋಗೆ ಬಂದಿರಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ಏರ್ಫೋರ್ಸ್ನ ಒಬ್ಬರು ಆಫೀಸರ್ ವಿಂಗ್ ಕಮಾಂಡರ್ ಸುದರ್ಶನ್ ಅನ್ನೋರು ಬರ್ತಾ ಇದ್ದಾರೆ. ಅದರಿಂದ ಇದು ತುಂಬ ಅಪೂರ್ವವಾದಂತಹ ಒಳ್ಳೆಯ ಒಂದು ಸಂದರ್ಶನ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲು ವಿಂಗ್ ಕಮಾಂಡರ್ ಸುದರ್ಶನ್ ಅವರನ್ನು ನಮ್ಮ ಲೀಲಾಜಾಲ ಸ್ಟುಡಿಯೋದಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಬನ್ನಿ. ನಮಸ್ಕಾರ, ಧನ್ಯವಾದಗಳು. ನನ್ನ ಅವರ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಅವ್ರದ್ದು ಬಹುಮುಖವಾದಂತಹ ಪ್ರತಿಭೆ ನಿಜವಾಗ್ಲೂ ಹೇಳಬೇಕು ಆದರೆ ಇವತ್ತಿನ ದಿವಸ ಸಾಮಯಿಕವಾದಂತಹ ಒಂದು ವಿಚಾರವನ್ನು ಕುರಿತು ಅವರೊಡನೆ ವಿಶೇಷ ಸಂದರ್ಶನ ಮಾಡಬೇಕು ಅಂತ. ಏನಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಲ್ಡೀವ್ಸ್, ಅದರ ಬಗ್ಗೆ ಮಾಡೋಣ ಅಂತ. ಯಾಕೆಂದರೆ ಅವರು ಆ ಆಪ್ರೇಷನ್ಸಲ್ಲಿ ಹಿಂದೆ ನಡೆದಂತಹ ಈ ಆಪ್ರೇಷನ್ಸಲ್ಲಿ ಭಾಗವಹಿಸಿದ್ದವರು. ಅದರಿಂದ ಸಾಮಯಿಕವಾದಂತಹ ಒಂದು ವಿಚಾರ. ಅದಕ್ಕೆ ಮೊದಲು ವಿಂಗ್ ಕಮಾಂಡರ್ ಸುದರ್ಶನ್ ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ಅವರು ನಮ್ಮ ಕನ್ನಡಿಗರು, ನಮಗೆಲ್ಲ ತುಂಬ ಹೆಮ್ಮೆ ಅವ್ರ ಬಗ್ಗೆ. ದಾವಣಗೆರೆ ಜಿಲ್ಲೆಯ ಗಂಗೂರು ಅನ್ನೋ ಒಂದು ಚಿಕ್ಕ ಗ್ರಾಮದಿಂದ ಬಂದಂಥವರು. ಅವರ ತಂದೆ ಉಪಾಧ್ಯಾಯ ವೃತ್ತಿ, ಅದರಿಂದ ಅಲ್ಲಲ್ಲಿ ಹೋಗಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ಆದರೆ ಅವರ ವಿಶೇಷ ಏನು ಅಂತ ಹೇಳಿದ್ರೆ ಕೇವಲ PUC ಆದ ತಕ್ಷಣ ಅವರು ವಾಯುಸೇನೆಗೆ ಸೇರಿಕೊಂಡು ಒಂದು ಸಣ್ಣ ಹುದ್ದೆಗೆ ಸೇರಿಕೊಂಡು ದೇಶ ಎಲ್ಲ ಸುತ್ತಾಡ್ತಾ ಹಾಗೆ ಮೇಲೆ ಬಂದು ಹಂತವಾಗಿ ಬೆಳೆದು ಪೈಲಟ್ ಆಫೀಸರ್ ಆದರು. ಆಮೇಲೆ ತುಂಬ ದೊಡ್ಡ ಸರ್ವಿಸನ್ನು ನೀಡಿದ್ರು. ಸುಮಾರು 28 ವರ್ಷಗಳ ಕಾಲ ನಿರಂತರವಾಗಿ ವಾಯುಸೇನೆಯಲ್ಲಿ ಕೆಲಸ ಮಾಡಿ ಆಮೇಲೆ 2005ರಲ್ಲಿ ಅವರು ನಿವೃತ್ತರಾಗಿದ್ದಾರೆ. ನಿವೃತ್ತರಾದ ಮೇಲೂ ಕೂಡ ಈ ನಾಗರಿಕ ವಿಮಾನಯಾನದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಾದಮೇಲೆ ಇನ್ನೊಂದು ವಿಶೇಷ ಅವ್ರದ್ದೇನು ಅಂತ ಹೇಳಿದ್ರೆ ಈ ವಿಮಾನಯಾನದಲ್ಲಿ ಹಾರಾಟ ಮಾಡ್ತಾನೆ ಅವರು ದೇಶ ಎಂದೆಲ್ಲ ನೋಡಿದ್ರು, ಕೋಶನೂ ಓದಿದ್ರು. ಇತ್ತೀಚೆಗೆ ಅವರು ಸಾಹಿತಿಗಳು ಆಗ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷದ ವಿಚಾರ. ಸಾಹಿತಿ ಅಂದರೆ ಸುಮ್ಮನೆ ಕಥೆ ಬರೆಯೋದಲ್ಲ. ಹಂಪಿ, ವಿಜಯನಗರ, ಇದು ಹಂಪಿ ಹೆಸರು ಕೇಳಿದ್ರೆ, ವಿಜಯನಗರದ ಹೆಸರು ಹೇಳಿದ್ರೆ ಸಾಕು ನಮಗೆಲ್ಲ ಮೈ ನವರೇಳುತ್ತೆ. ಅಂಥ ಒಂದು ಅದ್ಭುತವಾದಂಥ ಇತಿಹಾಸ, ಮಹಾವೀರರ ಇತಿಹಾಸ. ಈ ವೀರ ಇತಿಹಾಸವನ್ನು ಅವರದೇ ಆದಂಥ ದೃಷ್ಟಿಯಿಂದ ಅವರು ಬರಿತಾ ಇದ್ದಾರೆ. ಅದರಲ್ಲಿ ಹಸಿರು ಹಂಪೆ ಮತ್ತು ಯೋಧ ನಮನ ಇತ್ಯಾದಿ ಗ್ರಂಥಗಳು, ಉದಯವಾಯಿತು ವಿಜಯನಗರ, ಹೀಗೆಲ್ಲ ಅನೇಕ ಗ್ರಂಥಗಳನ್ನು ಒಂದಾದ ಮೇಲೆ ಇನ್ನೊಂದು ಬರಿತಾನೇ ಇದ್ದಾರೆ. ಇದು ವಿಜಯನಗರ ಇತಿಹಾಸದ ಬಗ್ಗೆ ಬರಿತಾ ಇರೋದು. ಅದರ ಜೊತೆಗೆ ಅವರು ಒಂದು ತಮ್ಮ ಆತ್ಮಕಥೆಯೂ ಕೂಡ ಬರೀತಾ ಇದ್ದಾರೆ. ನಭಸ್ಪರ್ಶಂ ದೀಪ್ತಂ ಅಂತ. ಇದು ವಾಯುಸೇನೆಯ ಘೋಷವಾಕ್ಯ. ಇದನ್ನು ಇಟ್ಕೊಂಡು ಅಲ್ಲಿಂದ ಗಂಗೂರಿನವರೆಗೆ ಅಲ್ವಾ ಸರ್? ಗಂಗೂರಿನಿಂದ ಗಗನಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಭಸ್ಪರ್ಶಂ ದೀಪ್ತಂ ಇದನ್ನು ಕೂಡ ಬರಿತಾ ಇದ್ದಾರೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅಂದರೆ ವಾಯು ವಿಮಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅದರಲ್ಲೂ ಕೂಡ ಈಸ್ ಕ್ರಿಯೇಟಿಂಗ್ ರಿಪಲ್ಸ್. ಆ ರೀತಿ ತುಂಬ ಏನಂತ ಹೇಳೋಣ, ಬಹಳ ಚಟುವಟಿಕೆಯಿಂದ ಉತ್ಸಾಹದಿಂದ ಈ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಸುದರ್ಶನ್ ಅವರು ತುಂಬ ಒಳ್ಳೆಯದಾಗಿ ಎಲ್ಲರ ಜೊತೆ ಒಂದು ಸಂವಹನವನ್ನು ಮಾಡ್ತಾ ಇದ್ದಾರೆ. ಅವರು ನನ್ನ ಆತ್ಮೀಯ ಮಿತ್ರರು ಕೂಡ. ಅವರ ಹಸಿರು ಹಂಪೆಯನ್ನು ಓದಿ ನಾನು ಬಹಳ ಮೆಚ್ಚಿಕೊಂಡಿದ್ದೆ. ಅದಕ್ಕೋಸ್ಕರವಾಗಿ ಇವತ್ತು ಸುದರ್ಶನ್ ಅವರು ಬಂದಿದ್ದಾರೆ. ಅವರನ್ನು ಬರಮಾಡಿಕೊಂಡು ಮೊದಲಿಗೆ
ಅವರು ವಾಯು ಸೇನೆಯ ವಿಚಾರದಲ್ಲೇ ಹೆಚ್ಚಿಗೆ ಮಾತಾಡೋಣ. ಅವರ ಸಾಹಿತ್ಯ ವಿಚಾರದಲ್ಲಿ ಮಾತಾಡೋದಕ್ಕೂ ಇದೇ ಅವಕಾಶ, ಆದರೆ ಇವತ್ತು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಅದಕ್ಕೆ ಸುದರ್ಶನ್ ಅವರನ್ನು ಕೇಳ್ಕೊಳ್ತೇನೆ ನಾನು. ಅವರ ಒಂದು ಕಿರು ಪರಿಚಯವನ್ನು ಕೊಟ್ಬಿಟ್ಟು ನಾನು ಹೇಳಿದ್ದಲ್ಲದೆ ಮುಂದೆ ಮಾಲ್ಡೀವ್ಸ್ ವಿಚಾರವಾಗಿ ಹೆಚ್ಚಿಗೆ ಮಾತಾಡೋಣ ಸರ್. ಆಗಲಿ ಮೇಡಮ್. ನೋಡಿ, ವಾಯುಸೇನೆಯ ಒಂದು ಜೀವನ ಹೇಗಿರುತ್ತೆ ಅಂದರೆ ಪ್ರತಿದಿನವೂ ಒಂದು ವಿಶೇಷತೆ ಇರುತ್ತೆ. ಏರ್ಲೈನ್ ಲೈಫಲ್ಲಿ ನಮಗೆ ರೂಟ್ ಗೊತ್ತಿರುತ್ತೆ, ಬ್ಯಾಂಗ್ಳೂರು, ಸಿಂಗಾಪುರ್, ಏನೇನೆಲ್ಲ ಮಾಡಬೇಕು, ಅದು ಇಟ್ ಗೋಸ್ ಲೈಕ್ ಕ್ಲಾಕ್ ವರ್ಕ್. ಆದರೆ ವಾಯುಸೇನೆಯಲ್ಲಿ ಒಬ್ಬ ಪೈಲಟ್ಗೆ ಎಷ್ಟು ಫ್ರೀಡಮ್ ಇರುತ್ತೆ ಅಂದರೆ ಹಿ ಕ್ಯಾನ್ ಟೇಕ್ ಎನಿ ಡಿಸಿಷನ್ ಬಿಕಾಸ್ ಹಿ ಈಸ್ ದ ಬಾಸ್. ಸೊ ಹಾಗಾಗಿ ನಾನು ಈ ಒಂದು ಕಾಲಘಟ್ಟದಲ್ಲಿ ಅಸ್ಸಾಮಿನ ಜೋರಾಟ್ ಅನ್ನೋ ಒಂದು ವಾಯುನೆಲೆ ಇದೆ. ಅಲ್ಲಿ ಆ್ಯಂಟನೋವ್ 32 ಅಂತ ರಷ್ಯನ್ ಬ್ರ್ಯಾಂಡ್ ನ್ಯೂ ಏರೋಪ್ಲೇನ್ಗಳು. ಅಲ್ಲಿ ನಾವು ಮುಖ್ಯವಾಗಿ ಏನು ಮಾಡ್ತಿದ್ವಿ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಒಂದು ರಕ್ಷಣೆ ಮತ್ತು ಅಲ್ಲಿನ ನಾಗರಿಕರಿಗೂ ಅವರ ಸಾಮಗ್ರಿಗಳು. ಈ ನೋಡಿ, ಆಗ ಮೂಲಭೂತ ಸೌಕರ್ಯಗಳು ಏನೇನೂ ಇರಲಿಲ್ಲ. ಅಂದಿನ ಕಾಂಗ್ರೆಸ್ಸಿನ ಒಂದು ಧ್ಯೇಯ ಏನಾಗಿತ್ತು ಅಂದರೆ ಡೋಂಟ್ ಡೆವಲಪ್ ದಿ ಬಾರ್ಡರ್ಸ್. ಡೆವಲಪ್ ಮಾಡಿದರೆ ಚೈನೀಸ್ ಬಂದುಬಿಡ್ತಾರೆ ಅನ್ನೋ ಒಂದು ಡಿಫೀಟೆಡ್ ಆ್ಯಟಿಟ್ಯೂಡ್ ಇತ್ತು. ಈಗ ನೀವು ಮೊನ್ನೆ ನ್ಯೂಸಲ್ಲಿ ನೋಡಿರ್ಬೋದು, ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಫ್ರಮ್ ಮೈಸೂರು ಅವರ ತಾಯಿಯನ್ನು ಸ್ಕೂಟರ್ ಮೇಲೆ ಕುಂದಿರಿಸ್ಕೊಂಡು ಅರುಣಾಚಲ ಪ್ರದೇಶಕ್ಕೆ ನೋಡಿದ್ವಿ. ಹೌದು. ಸೊ ಅಂತಹ ಒಂದು ಅವಾಗೆಲ್ಲ ನಾವು ಇಲ್ಲಿ ರಕ್ಷಣೆ ಕೊಡೋದು ಮತ್ತು ಅವರಿಗೆ ಅವರ ಸೈನಿಕರಿಗೆ ಬೇಕಾದ. ಅದೇ ಸಮಯದಲ್ಲಿ ಶ್ರೀಲಂಕಾದ ಪ್ರಾಬ್ಲಮ್ ಶುರುವಾಯಿತು. 80s ಹೇಳ್ತಿದ್ದೀರಲ್ವಾ? 86 ಪ್ರಾರಂಭ ಆಯಿತು. ಬಟ್ ಮಾಲ್ಡೀವ್ಸ್ ನೀವು ಕೇಳ್ತಾ ಇರೋದ್ರಿಂದ ಮಾಲ್ಡೀವ್ಸಿನ ಸುತ್ತಲಿನ ಒಂದಿಷ್ಟು ಪೀಠಿಕೆ ನಾನು ಹೇಳ್ತಾ ಇದ್ದೀನಿ. ಆವಾಗ ನಾವು ಭಾರತೀಯ ಶಾಂತಿ ಪಡೆಯ ಅಂಗವಾಗಿ ಚೆನ್ನೈನ ಹೊರವಲಯದಲ್ಲಿದ್ದ ತಾಮ್ರಂ ವಾಯುನೆಲೆಯಲ್ಲಿ ಇದ್ವಿ. ಸೊ ಅಲ್ಲಿ ಏನು ಮಾಡ್ತಿದ್ವಿ ಅಂದರೆ ಬೆಳಿಗ್ಗೆ ಅದು IPKF ಅಂತ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್, ಶಾಂತಿ ಪಡೆ. ನಾವು ಅಲ್ಲಿ ಒಂದು 6 ಏರೋಡ್ರಮ್ಗಳಿದ್ದು ಶ್ರೀಲಂಕಾದಲ್ಲಿ. ಜಾಫ್ನಾ, ಟ್ರಿಂಕೋಮಲಿ, ವವೂನಿಯಾ, ಬಟ್ಟಿಕೊಲೋವಾ, ಅಂಪರಾಯ್, ಕೆಲವು ಸರಿ ಕೊಲಂಬೋ. ಬೇಸಿಕಲಿ ವಿ ವರ್ ಸಪೋರ್ಟಿಂಗ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರೀಸ್ ಆಲ್ಸೋ. ಸೊ ಬೆಳಗ್ಗೆ ಒಂದು ಟ್ರಿಪ್ ಹೋಗೋದು, ನಮ್ಮ ಸೈನಿಕರನ್ನು ಕರ್ಕೊಂಡು ಅವರಿಗೆ ಬೇಕಾದ ರಾಷನ್, ವೆಜಿಟೇಬಲ್ಸ್, ಫ್ರೂಟ್ಸ್, ಅದು ವಾಯು. ಸೊ ಒಂದೊಂದು ಏರ್ಪೋರ್ಟ್ ಲ್ಯಾಂಡ್ ಮಾಡೋದು, ಮತ್ತು ವಾಪಸ್ಸು ರಾಜ್ಯದಲ್ಲಿ ಬರುತ್ತಿರೋರು ಅವ್ರನ್ನ ಕರ್ಕೊಂಡು ಬರೋದು. ಕೆಲವು ಸರಿ ಮೃತದೇಹಗಳು ನಮ್ಮ ಸೈನಿಕರು ಪಾರ್ಥಿವ ಶರೀರವನ್ನು ತೊಗೊಂಬಂದಾಗ ತುಂಬ ಬೇಜಾರಾಗೋದು. ನಾವು ಯಾಕೆ ಇದನ್ನು ಮಾಡ್ತಿದ್ದೀವಿ, ಯಾರು ಯುದ್ಧ ಇದು, ನಮ್ಮ ಸೈನಿಕರು ಯಾಕೆ ಹೋಗ್ತೀವಿ ಅನ್ನೋ ಒಂದಿಷ್ಟು ಬೇಜಾರಿರೋದು. ಆದರೆ ಅವರ್ ಡ್ಯೂಟಿ ಇಸ್ ಟು ಡೂ ಆ್ಯಂಡ್ ಡೈ, ನಾಟ್ ಟು ಆಸ್ಕ್ ವೈ. ಸೊ ಇದೇ ಸಮಯದಲ್ಲಿ ಆ ಒಂದು ದಿನ ನನಗೆ ನೆನಪಿದೆ. ನಾವು ಇದೇ ಶ್ರೀಲಂಕಾನೂ ಕವರ್ ಮಾಡ್ತಿದ್ವಿ, ಅಂಡಮಾನ್ ನಿಕೋಬಾರ್ನು ಕವರ್ ಮಾಡ್ತಾಯಿದ್ವಿ. ಸೊ 3ನೇ ತಾರೀಕು ನವೆಂಬರ್ 1988 ಅವತ್ತು ಬೆಳಗ್ಗೆ ನಮಗೆ ಅಂಡಮಾನ್ ನಿಕೋಬಾರ್ಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಂಡಮಾನಲ್ಲಿ ಭಾರತೀಯ ವಾಯುಪಡೆಯ ಒಂದು ಪ್ರೈವೇಟ್ ಐಲ್ಯಾಂಡ್ ಇದೆ, ಕಾರ್ ನಿಕೋಬಾರ್ ಅಂತೇಳಿ. ಸೊ ಅಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ಮತ್ತು ಪೋರ್ಟ್ ಬ್ಲೇರಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ವಾಪಸ್ ಬಂದು ನನ್ನ ಜೊತೆಗೆ ತಾನೇ ತರಬೇತಿ ಮುಗಿಸ್ಕೊಂಡು ಬಂದು ನವಯುವಕ ಒಬ್ಬ ಪೈಲಟ್ ಆಫೀಸರ್ CK ಕುಮಾರ್ ಅಂತ, ಇನ್ನೊಬ್ಬರು ಸೀನಿಯರ್ ವಿಂಗ್ ಕಮಾಂಡರ್ ಕುಲ್ವಂತ್ ಸಿಂಗ್ ಅಂತ ನ್ಯಾವಿಗೇಟರ್. ನಾವು 3 ತಿಂಗಳು ಅಲ್ಲೇ ಇರಬೇಕಾಗಿತ್ತು. ನಾವು ಅಸ್ಸಾಮಿಂದ ಇಲ್ಲಿ ಬಂದು 3 ತಿಂಗಳು ನಮ್ಮದೇ ವಿಮಾನದಲ್ಲಿ, ಬೇರೆ ಯಾರು ಮಿಕ್ಸ್ ಆಗ್ತಿರ್ಲಿಲ್ಲ. ಹಾಗೆ ಆಗ್ರಾದಿಂದ 2 ಬಂದಿದ್ದು, ಚಂಡೀಗಢದಿಂದ 2 ಬಂದಿದ್ದು, ಹೀಗೊಂದು IPKF ಅಂತಲೇ. ಸೊ ನಾವು ಮಧ್ಯಾಹ್ನ ವಾಪಸ್ ತಾಮ್ರಂ ಬಂದು ಲ್ಯಾಂಡ್ ಮಾಡಿದಾಗ ಅಲ್ಲೊಬ್ಬರು ಅಧಿಕಾರಿ, ಬೇಗ ನೀವು ತಯಾರಾಗಿ ಹೋಗಿ ನಿಮ್ಮ ಸೂಟ್ ಕೇಸ್ಗಳನ್ನ ಎತ್ಕೊಂಬಿಡಿ, ಮೆಸ್ ಬಿಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ, ನೀವು ಆಗ್ರಾಕ್ಕೆ ಹೋಗ್ತಿದ್ದೀರಾ, ಅಲ್ಲಿ ಮುಂದೆ ಏನು ಅಂತ ನನಗೂ ಗೊತ್ತಿಲ್ಲ, ಸೊ ಗೆಟ್ ರೆಡಿ. ಅಷ್ಟೊತ್ತಿಗಾಗಲೇ ಎಲ್ಲ ವಿಮಾನಗಳು ಹೋಗ್ಬಿಟ್ಟಿದ್ವು. ಇವರ್ ದ ಲಾಸ್ಟ್ ಒನ್, ಯಾಕಂದರೆ ನಾವು ಅಂಡಮಾನ್ ಮುಗಿಸ್ಕೊಂಡು ಬಂದಾಗ. ಸೊ ನಾವು ಹೋಗಿ ಆಫೀಸರ್ಸ್ ಮೆಸ್ನಲ್ಲಿ ಅದು ಬಿಲ್ಲೆಲ್ಲ ಪಾವತಿ ಮಾಡುವಾಗ ಯಾರೋ TV ನೋಡ್ತಿದ್ದವರು ಹೇಳಿದರು, ಮಾಲ್ಡೀವ್ಸ್ನಲ್ಲಿ ಏನೋ ಪ್ರಾಬ್ಲಮ್ ಬಂತೆ ಅಂತೆ.
ಸುಮ್ಮನೆ ಕೇಳಿಸ್ಕೊಂಡ್ವಿ ಮಾಲ್ಡೀವ್ಸ್, ಯಾರಿಗೆ ಗೊತ್ತು ಎಲ್ಲಿದೆ ಮಾಲ್ಡೀವ್ಸ್, ಎಲ್ಲೋ ಕೇಳಿರ್ತೀವಿ ನ್ಯೂಸಲ್ಲೋ. ಸರಿ, ಆಗ್ರಾ ಮುಟ್ಟೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ ತಾಮ್ರಮಿಂದ. ಸೊ ಆ ಮಧ್ಯದಲ್ಲಿ ಒಂದಿಷ್ಟು ಸಂಶೋಧನೆಗಳು ನಡೀತು. ಆವಾಗ ಈಗಿನಾಗೆ ಇಂಟರ್ನೆಟ್ ಏನಿರಲಿಲ್ಲ, ನಮಗೆ ಏನೇನು ತಿಳಿದಿತ್ತು ಅದ್ರ ಪ್ರಕಾರ ಏನು ಅಂದರೆ, ಈ ಅರಬ್ಬಿ ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಹೂವಿನ ಹಾರದ ಶೇಪ್ನಲ್ಲಿ ಕೆಲವು ಐಲ್ಯಾಂಡ್ಗಳಿದ್ದಾವೆ, ಇನ್ನೊಂದಿಷ್ಟು ಐಲ್ಯಾಂಡ್ಗಳು ಅದರ ಉತ್ತರಕ್ಕಿದ್ದಾವೆ. ಉತ್ತರಕ್ಕಿರುವನ್ನ ಲಕ್ಷದ್ವೀಪಗಳು ಅಂತ ಕರಿತಿದ್ರು, ಇದನ್ನು ಮಾಲಾದ್ವೀಪ ಅಂತ, ಯಾಕಂದರೆ ಇದು ಹೂವಿನ ಹಾರ. ಹಾಂ. ಸೊ ಇನ್ನೊಂದಿಷ್ಟು ಇತಿಹಾಸ ಬಗ್ಗೆದಾಗ ಅಲ್ಲಿ ಪ್ರಾರಂಭ, ಇದು ಋಗ್ವೇದದಲ್ಲಿ ಬರುತ್ತೆ, ಮಾಲಾದ್ವೀಪ ಮತ್ತು ಲಕ್ಷದ್ವೀಪ. ಅಲ್ಲಿನ ಆದಿತ್ಯ ವಂಶಿಗಳು ಅಲ್ಲಿನ ಮೂಲ ರಾಜರು, ಅಲ್ಲಿಂದ ಸೋಮವಂಶಕ್ಕೆ ಬಂದರು. ಆಮೇಲೆ ಕೆಲವು ದಶಕಗಳ ಕಾಲ ಇದು ಚೋಳ ರಾಜ್ಯದ ಸಾಮ್ರಾಜ್ಯ ಆಗಿದೆ. ಚೋಳ ಸಾಮ್ರಾಜ್ಯ, ಅದಕ್ಕೆ ಮುಂದೆ ಚೋಳರಾಜರು ತ್ರಿಸಮುದ್ರಾಧೀಶ್ವರರು ಅಂತ. 11ನೇ ಶತಮಾನದವರು ಲಾರ್ಡ್ಸ್ ಆಫ್ ದಿ ಸೀಸ್. ಹೌದು, ಲಾರ್ಡ್ಸ್ ಆಫ್ ಸೀ. 11ನೇ ಶತಮಾನದವರೆಗೂ ಚೋಳರ ಒಂದು ರಾಜ್ಯದ ಅಧೀನದಲ್ಲಿ ಈ ದ್ವೀಪ ಸಮೂಹಗಳು ಇದ್ದವು. ಆಮೇಲೆ ಬೌದ್ಧ ಧರ್ಮನೂ ಬಂತು ಅಲ್ಲಿಗೆ. ಅದು ಬಹಳ ಒಂದು ಬ್ರೀಫ್ ಕಂಪೇರ್ ಟು ಇಲ್ಲಿ ಆದಿತ್ಯ ವಂಶಗಳಿಂದ ಪ್ರಾರಂಭ ಮಾಡಿದರೆ ಬೌದ್ಧ ರಾಜ್ಯದ ಆಳ್ವಿಕೆ ಒಂದಿಷ್ಟು. ಅದರಲ್ಲಿ ಕೊನೆಯ ಬೌದ್ಧ ರಾಜ 1153ರಲ್ಲಿ ಮುಸ್ಲಿಮರ ಮತಾಂತರ ಹೊಂದಿತು. ಅದು ಯಾಕೆ ಅಂದರೆ ಅಲ್ಲಿ ಅರಬ್ ವರ್ತಕರು ಅರಬ್ನಿಂದ ಭಾರತಕ್ಕೆ ಬರುವಾಗ ಈ ಮಧ್ಯದಲ್ಲಿ ಅಲ್ಲೊಂದು ವಾರನೋ 10 ದಿವಸನೋ ತಂಗಿದ್ರು. ಆಮೇಲೆ ಅಲ್ಲಿ ಅವ್ರು ಎಲ್ಲೆಲ್ಲಿ ತಂಗ್ತಾರೋ ಅಲ್ಲಿ ಮತಾಂತರ ಮಾಡಲೇಬೇಕು ಅನ್ನೋದೊಂದು. ಸೊ ಹಾಗಾಗಿ ಯಾವ ನೆಲ ಸಂಪೂರ್ಣವಾಗಿ ಸನಾತನಿಗಳ ರಾಜರಿಂದ ಪ್ರಾರಂಭವಾದ್ದು ಬೌದ್ಧರು, ಮತ್ತು ಈಗ 97% ಹೌದು ಇಸ್ಲಾಮಿನ ಒಂದು ಇದಕ್ಕೆ ಒಳಪಟ್ಟಿದೆ. ಸರಿ, ನಾವು ಇಷ್ಟೆಲ್ಲ ಒಂದು ಹಿನ್ನೆಲೆ ತಿಳ್ಕೊಂಡಾಗ ನಾವು ಆಗ್ರಾಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಆಗ್ರಾ ಪ್ಯಾರಾ ಕಮಾಂಡೋಗಳ ಒಂದು ತವರ್ಮನೆ. ಪ್ಯಾರಾ ಕಮಾಂಡೋಗಳು ಟ್ರೈನಿಂಗ್ ಮಾಡೋದು ಅಲ್ಲೇ. ನಾನು 3 ವರ್ಷ ಪ್ಯಾರಾಟ್ರೂಪರ್ ಟ್ರೈನಿಂಗ್ ಸ್ಕೂಲಲ್ಲಿ ಅಲ್ಲಿ ಬೇಸಿಕಲಿ ಇವ್ರನ್ನೆಲ್ಲ ವಿಮಾನದಲ್ಲಿ ಕರ್ಕೊಂಡು ಹೋಗೋದು. ಸ್ಪೆಷಲ್ ಟ್ರೈನಿಂಗ್. ಸ್ಪೆಷಲ್ ಟ್ರೈನಿಂಗ್, ಆರ್ಮಿ ಆಪರೇಷನ್ಸ್ ಮಾಡೋದಕ್ಕೆ. ಹೌದು, ಬೇಸಿಕಲಿ ಇವರು ಒಂದು ಪ್ರಾಥಮಿಕ ಇದರಲ್ಲಿ ಒಂದು 5 ಜಂಪ್ ಮಾಡಬೇಕು ಪ್ಯಾರಾಶೂಟ್ ಕಟ್ಕೊಂಡು. ಸೊ ಆಗ್ರಾದಲ್ಲಿ ಅದಕ್ಕೆ ಒಂದು ಡ್ರಾಪಿಂಗ್ ಝೋನ್ ಅಂತ ಇದೆ ಮಲ್ಲಾಪುರ ಹೊರವಲಯದಲ್ಲಿ. ಸೊ ಇವರೊಂದು 5 ಜಂಪ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಕಮಾಂಡೋ ಟ್ರೈನಿಂಗ್ ಅಂತೂ ಇದ್ದೇ ನಡೆಯುತ್ತೆ. ಇದು ಬೆಳಗಾಂನಲ್ಲಿ ಕಮಾಂಡೋ ಟ್ರೈನಿಂಗ್ ಮಾಡಿಸ್ಕೊಂಡವ್ರು ಆಗ್ರಾಕ್ಕೆ ಬರ್ತಾರೆ, ಅಲ್ಲಿ ಪ್ಯಾರಾಶೂಟ್ ಟ್ರೈನಿಂಗ್ ಆಗುತ್ತೆ. ಸೊ ಆಮೇಲೆ ಒನ್ಸ್ ಇನ್ ಎ ಇಯರ್ ಅಥವಾ ವರ್ಷದಲ್ಲಿ 2-3 ಸರಿ ಒಂದು ದೊಡ್ಡ ಎಕ್ಸರ್ಸೈಸ್ ಬಿಟ್ವೀನ್ ಪ್ಯಾರಾ ಕಮಾಂಡೋಸ್, ಏರ್ಫೋರ್ಸ್ ಆ್ಯಂಡ್ ಆವಾಗ ನಾನು ಫ್ಲೈ ಮಾಡ್ತಿದ್ದು ಒಂದು ಮಧ್ಯಮ ಗಾತ್ರದ ಟರ್ಬೋ ಪ್ರಾಪ್ ಅಂತ ಪ್ರೊಪೆಲ್ಲರ್ ಏರೋಪ್ಲೇನ್. ಒಂದು 50 ಜನ ಪ್ಯಾರಾಟ್ರೂಪರ್ಗಳನ್ನ ನಾವು ತಗೊಂಡು ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ವಿ. ಪ್ರತಿಯೊಬ್ಬ ಪ್ಯಾರಾಟ್ರೂಪರ್ಗೂ 2.5 ಸೆಕೆಂಡ್ ಕೌಂಟ್ ಮಾಡಬೇಕು. 2.5 ಸೆಕೆಂಡ್ನಲ್ಲಿ ಅವ್ರನ್ನ ಎಷ್ಟು ಜನ ದಬ್ಬಿಡಬೇಕು. ಆಮೇಲೆ ಅವರಿಗೆ ಈ ಪ್ಯಾರಾ ಕಮಾಂಡೋಗಳಿಗೆ ಅವ್ರ ದೇವರು ಯಾವುದು ಅಂದರೆ ಛತ್ರಿ ಮಾತಾ, ಪ್ಯಾರಾಶೂಟನ್ನೇ ಅವ್ರು ಛತ್ರಿ ಮಾತಾ ಹಾಕಿ ಜೈ ಅಂತ ಹೇಳ್ಬಿಟ್ಟು ನುಗ್ಬಿಡೋರು. ಸೊ ನನಗೆ ಗೊತ್ತಿತ್ತು ಇದು ಆಗ್ರಕ್ಕೆ ಹೋಗ್ತಿದ್ದೀವಿ ಅಂದರೆ ಎಲ್ಲೋ ಮಾಡಲೇಬೇಕು ನೀವು. ಏನೋ ನಡೀತಾ ಇದೆ. ಅಷ್ಟೊತ್ತಿಗಾಗಲೇ ನಮಗೆ ಶ್ರೀಲಂಕಾದ್ದು ಅನುಭವ ಇತ್ತಲ್ಲ, ಸರಿ ಇನ್ಯಾವುದೋ ದೇಶಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಬ್ರಾಡ್ ಇದು ಇತ್ತು. ಅಲ್ಲಿ ಏನಾಗಿತ್ತು ಅಂದರೆ ಅಬ್ದುಲ್ಲಾ ಲತೀಫಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್, ವೆರಿ ವೆರಿ ವೆಲ್ ಟು ಡೂ ಬಿಸ್ನೆಸ್ ಮ್ಯಾನ್ ಬೇಸ್ಡ್ ಇನ್ ಶ್ರೀಲಂಕಾ.
ಅವನಿಗೆ ಈ ಅಬ್ದುಲ್ ಗಾಯೂಮ್ ಅನ್ನೋ ಒಬ್ಬ ಪ್ರೆಸಿಡೆಂಟು, ನೋಡಿ ಅದು ಸುಲ್ತಾನೇಟ್, ಅದು ಸುಲ್ತಾನೇಟಿಂದ ರಿಪಬ್ಲಿಕ್ ಆಗಿದ್ದು 1965ರಲ್ಲಿ. ಅಲ್ಲಿಂದ ಎಲೆಕ್ಷನ್ಗಳು ಅವೆಲ್ಲ ಶುರುವಾದವು. ದೇ ವರ್ ಸ್ಟಿಲ್ ನಾಟ್ ಯೂಸ್ ಟು ಡೆಮೋಕ್ರಸಿ, ಬರೀ ಸುಲ್ತಾನ. ಹೀಗಾಗಿ ಅಬ್ದುಲ್ ಗಾಯೂಮ್ ಅನ್ನೋರು 30 ವರ್ಷ ಅಲ್ಲಿನ ರಾಷ್ಟ್ರಪತಿಯಾಗಿದ್ದರು, 78ರಿಂದ 2008ರವರೆಗೂ. ಇದು ನಡೆದಿದ್ದು 88, ಅಂದರೆ ಅಷ್ಟೊತ್ತಿಗಾಗಲೇ ಅವರಿಗೆ 10 ವರ್ಷ ಆಗಿತ್ತು ರಾಷ್ಟ್ರಪತಿಯಾಗಿ. ಅವ್ರನ್ನೇನಾದರೂ ಮಾಡಿ ಮುಗಿಸ್ಬಿಟ್ಟು ನಾವು ಟೇಕ್ ಓವರ್. ಅವಾಗ ತುಂಬ ಶಾಂತಿ ಇತ್ತು ಅಲ್ಲಿ ಮಾಲ್ಡೀವ್ಸ್ನಲ್ಲಿ. ಆಮೇಲೆ ಅದೊಂದು ಭೌಗೋಳಿಕ ಏಕತಾನತೆ, ಜಿಯೋಗ್ರಾಫಿಕಲ್ ಐಸೋಲೇಷನ್. ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಏನಾಗ್ತಿದೆ ಅಂತ ಬಹಳ ಸಣ್ಣ ಗೊತ್ತಿಲ್ಲ. ಸುಮಾರು ಎಲ್ಲಿ ಹೋಗ್ಬೇಕಾದ್ರೂ ನೀವು ಬೋಟಲ್ಲೇ ಹೋಗ್ಬೇಕು. ಈಗ ನೋಡಿ ಅಲ್ಲಿ ಏರ್ಪೋರ್ಟ್ ಇದೆಯಲ್ಲ, ಅದು ಕಟ್ಟಿದ್ದು ಇಂಡಿಯನ್ಸೇ. ಅದನ್ನು ನಾವು ಏರ್ಪೋರ್ಟಿಂದ ಇಳಿದ ಕೂಡಲೇ ಯು ಹ್ಯಾವ್ ಟು ಟೇಕ್ ಎ ಬೋಟ್ ಆ್ಯಂಡ್ ಗೋ ಎನಿವೇರ್ ಯು ವಾಂಟ್. ಸೊ ಇವನೇನು ಮಾಡ್ದ, ಒಂದು 80 ಜನ, ಅಬ್ದುಲ್ಲಾ ಲುಫ್ತಿ ಅನ್ನೋನು ಒಂದು ಈಸ್ ಶ್ರೀಲಂಕನ್ ಬೇಸ್ಡ್ ಬಟ್ ಮಾಲ್ಡಿವಿಯನ್. ಅವನಿಗೆ ಏನು ಅಂದರೆ, ಈಗ ಹೆಂಗಿದ್ರು LTT, ಪೀಪಲ್ ಲಿಬರೇಷನ್ ಆಫ್ ತಮಿಳೇಲಂ ಅಂಥವೆಲ್ಲ ಸೊ ದೇ ವರ್ ಅವೈಲಬಲ್ ಫಾರ್ ಹೈರ್ ಮರ್ಸಿನರೀಸ್ ಬೇಸಿಕಲಿ. ಸೊ ಅವ್ರನ್ನ ಒಂದು 80 ಜನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ದೊಡ್ಡ ಬೋಟುಗಳಲ್ಲಿ 2ನೇ ತಾರೀಕು ನವೆಂಬರ್ 1988ರಲ್ಲಿ ಕಳಿಸ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಅವರು ಶೂಟಿಂಗ್ ಶುರು ಮಾಡಿಬಿಟ್ರು. ಅಲ್ಲಿ ಏನೂ ಇರಲಿಲ್ಲ. ಒಂದು 1500 ಸ್ಟ್ರೆಂತ್ ಇರೋ ಒಂದು ಪೊಲೀಸ್ ಫೋರ್ಸ್ ಇದೆ. ಅವರು ಅಲ್ಲೆಲ್ಲ ಹಂಚೋಗ್ಬಿಟ್ಟಿದ್ದಾರೆ, LND ರಿಸಾರ್ಟ್ ಅದು ಅಂತೇಳಿ. ಸೊ ಅವ್ರು ಯಾವಾಗ ಫೈರಿಂಗ್ ಶುರು ಆಯಿತು ಅವ್ರಿಗೆ ಗೊತ್ತಾಯಿತು. ನೆಕ್ಸ್ಟ್ ಡೇ ಆ್ಯಕ್ಚುಲಿ ವಾಸ್ ಸಪೋಸ್ ಟು ಕಮ್ ಟು ಇಂಡಿಯಾ, ಯಾರು ಅಬ್ದುಲ್ ಗಾಯೂಮ್ ಪ್ರೆಸಿಡೆಂಟ್. ಸೊ ಅವರು ತಪ್ಪಿಸ್ಕೊಂಡು ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ರು. ಬಟ್ ಹಿ ಹ್ಯಾಡ್ ದ ಆಕ್ಸೆಸ್ ಟು ಸ್ಯಾಟಲೈಟ್ ಫೋನ್. ಸೊ ಫಸ್ಟ್ ಹಿ ರಿಕ್ವೆಸ್ಟೆಡ್ ಪಾಕಿಸ್ತಾನ್ ಫಾರ್ ಹೆಲ್ಪ್. ನೋಡಿ, Pakistan said no, we will not be able to help you. ಆಮೇಲೆ US ಅಮೆರಿಕಕ್ಕೆ ಹೆಲ್ಪ್ ಕೇಳಿದರು. ನೋ how can we help you? You ask your neighbor India ಅಂತ ಹೇಳಿದರು. UK ಅದೇ ಹೇಳ್ತಾ, ಇಂಡಿಯಾ ಹೆಲ್ಪ್ ಮಾಡಿ. midnight 2 o'clock he rang up Indian ಕಾನ್ಸುಲೇಟ್. ಅಲ್ಲಿ ಒಬ್ಬರು ಹೈ ಕಮಿಷನರ್ ಇದ್ದರು, AK ಬ್ಯಾನರ್ಜಿ ಅಂತೇಳಿ. ಫಾರ್ಚುನೇಟ್ಲಿ he was on leave in Delhi. ಆವಾಗ ಅವರಿಗೂ ಗೊತ್ತಾಯಿತು. ಅಲ್ಲಿಂದ ಏರ್ಫೋರ್ಸಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದರು, ಹಿಂಗೆ ನೀವು ಬಿ ಆನ್ ಅಲರ್ಟ್, ಈಗ ವಿ ಆರ್ ವೇಟಿಂಗ್ ಫಾರ್ ಪೊಲಿಟಿಕಲ್ ಡಿಸಿಷನ್. ಯಾಕಂದರೆ ಅಷ್ಟೊತ್ತಿಗಾಗಲೇ ಈ ವಿದೇಶಗಳಲ್ಲಿ ನಮ್ಮ ಸೈನ್ಯವನ್ನು ಹೇಗೆ ಕಾರ್ಯಾಚರಣೆಗೆ ಕಳಿಸ್ಬೇಕು ಅದೆಲ್ಲ ಒಂದಿಷ್ಟು ಸೆಟ್ ಆಗಿಬಿಟ್ಟಿತ್ತು. ಸರ್, ಒಂದು ಸಣ್ಣ ಇಂಟರ್ವೆನ್ಷನ್. ಯಾತಕ್ಕೆ ಇಂಡಿಯಾ ಎಲ್ಲ ಕಡೆನೂ ಪೀಸ್ ಕೀಪಿಂಗ್ ಫೋರ್ಸ್ ಇಡಬೇಕು? ಇಂಡಿಯಾಗೆ ಏನು ದರ್ದು ಅಂತ ಅದಕ್ಕೆ ಉತ್ತರ ಕೊಡಿ. ನನಗೆ ಕಾಡ್ತಾ ಇರೋವಂಥ ಪ್ರಶ್ನೆ. ಎಲ್ಲ ಕಡೆ ಹೋಗಿ ನಾವೇ ಹೊಡೆಸ್ಕೊಳ್ಬೇಕು, ಸಹಾಯ ಮಾಡಬೇಕು, ತಿರುಗಿ ಅವ್ರು ನಮ್ಗೆ ಹೊಡಿಬೇಕು. ಇದೇ ಪ್ರಶ್ನೆ ನಮ್ಮನ್ನೇ ಕಾಡ್ತಾ ಇತ್ತು. ನಾನು ಹೇಳಿದ್ನಲ್ಲ, ನಾವು ಶ್ರೀಲಂಕಾಕ್ಕೆ ಯಾಕೆ ಹೋದ್ವಿ? 571 ಜನ ನಮ್ಮ ಸೈನಿಕರು ಹತ್ತಿರ ಆದರು. ಅದು ಯಾರ ಯುದ್ಧ ಅಲ್ವಾ? ಫಾರ್ಚುನೇಟ್. ಇಂಥವೆಲ್ಲ ಈ ಪೊಲಿಟಿಕಲ್ ಲೀಡರ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೊಂದು ಆಮೇಲೆ ಅವರಿಗೆ ಅಡ್ವೈಸ್ ಮಾಡೋ ಒಂದು ಗ್ರೂಪ್ಗಳು ಇರುತ್ತಲ್ಲ, ನೋ ವಿ ಮಸ್ಟ್ ಪ್ರೊಜೆಕ್ಟ್ ಆಸ್ ಸೂಪರ್ ಪವರ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳಿ. ಸೊ ರಾಜೀವ್ ಗಾಂಧಿಯವರ ಸಮಯದಲ್ಲಿ ಹಾಗಿತ್ತು, ಅಂಥದ್ದೊಂದು ಗುಂಪು ಇತ್ತು. ಆಮೇಲೆ ಸೈನ್ಯದ ಒಂದು ನಾಯಕತ್ವ ಏನಿದೆ, ಇಟ್ ಲಾರ್ಜ್ಲಿ ಡಿಪೆಂಡ್ಸ್ ಆನ್ ರಾಜಕೀಯ ನಾಯಕತ್ವ. ಅವರೆಷ್ಟೇ ಅವರೆಷ್ಟೇ ಅವರಂತ ಗ್ರೇಟ್ ಪೈಲಟ್ ಅನ್ಸ್ಕೊಂಡಿರ್ಬೇಕು, ಗ್ರೇಟ್ ಪ್ಯಾರಾ ಕಮಾಂಡೋ ಅನಿಸ್ಬಿಟ್ಟು, ಬಟ್ ಬ್ರಿಗೇಡಿಯರ್, ಏರ್ ಕಮಾಂಡರ್, ಏರ್ ಮಾರ್ಷಲ್ ಲೆವೆಲ್ಗೆ ಹೋದಾಗ ದೇ ಹ್ಯಾವ್ ಟು ಗೋ ಟು ದಿ ಪೊಲಿಟಿಕಲ್ ಲೀಡರ್ಶಿಪ್. ಸೊ ಅವಾಗ ಹೇಳಿದರು, ಓಕೆ ವಿ ವಿಲ್ ಸೆಂಡ್ ಅವರ್ ಆರ್ಮಿ ಅಂಥೇಳಿ ಏರ್ಫೋರ್ಸಿಗೆ ಒಂದು ಸೂಚನೆ ಬಂತು. 3 ಗಂಟೆಗಳಲ್ಲಿ ನೀವು 3 ವಿಮಾನಗಳನ್ನು ರೆಡಿ ಮಾಡಿ ಅಂತೇಳಿ. ಸೊ ಒಂದೊಂದು ವಿಮಾನದಲ್ಲಿ, ದೊಡ್ಡ ವಿಮಾನ ಇದು ನಮ್ಮದು ಹೇಳಿದ್ನಲ್ಲ 50 ಪ್ಯಾರಾಟ್ರೂಪರ್, ಅವ್ರದ್ದು ಇಲ್ಯೂಷನ್ 76 ಅಂತೇಳಿ, ಅದು ರಷ್ಯನ್ ಏರ್ಕ್ರಾಫ್ಟ್, ಜೆಟ್ ಏರ್ಕ್ರಾಫ್ಟ್. ಅದರಲ್ಲಿ 220 ಜನ ಪ್ಯಾರಾಟ್ರೂಪರ್ಸ್.
ಒಂದು ವಿಮಾನದಲ್ಲಿ. ಬಟ್ ಅಲ್ಲಿ ಏರ್ಫೋರ್ಸಿಗೆ ಮೇಯ್ನ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಪ್ರತಿ ಒಂದು ವಿಮಾನದಲ್ಲಿ 72 ಟನ್ ಇಂಧನ ಬೇಕು. ಸೊ ಅದನ್ನು ಹುಡುಕ್ಬೇಕಲ್ಲ, ಅಷ್ಟೊಂದು ಎಲ್ಲಿಂದ ಬರಬೇಕು ರಾತ್ರಿ. ಸೊ ಅಂತೂ ಏರ್ಫೋರ್ಸ್ನವರು ಮಾಡಿದರು. ಇದರ ಒಂದು ಟೀಮ್ ಲೀಡರು ಗ್ರೂಪ್ ಕ್ಯಾಪ್ಟನ್ AG ಅನಂತ್ ಬೇವೂರ್ ಅಂತೇಳಿ. ಬೇವೂರ್ ಅನ್ನೋದು ಒಂದು ವಿಜಾಪುರ ಡಿಸ್ಟ್ರಿಕ್ಟ್ನ ಒಂದು ಹಳ್ಳಿ. ಇವ್ರ ತಂದೆ ಜನರಲ್ ಬೇವೂರ್ ಅಂತ ಆರ್ಮಿ ಮುಖ್ಯಸ್ಥರಾಗಿದ್ದರು. ಸೊ ಅಂಥ ಒಂದು ಹಿನ್ನೆಲೆ ಇದ್ದವರು. ಇವ್ರ ಹೆಸರುಗಳನ್ನ ಹೆಚ್ಚಿಗೆ ನಾವು ಕೇಳೋದೇ ಇಲ್ಲ, ನಿಮ್ಮ ಬಾಯೆಲ್ಲ ಕೇಳ್ತಾ ಇದ್ದೀವಿ. ಸೊ ಫೀಲ್ ಪ್ರೌಡ್ ಆಫ್ ಕರ್ನಾಟಕ. ಎಸ್ ಅವರೇ ಹೇಳಿದರು. ನಾನು ಅವರೇ ಒಂದು 2-3 ಆರ್ಟಿಕಲ್ ಬರೆದಿದ್ದಾರೆ. ಅದ್ರ ಬಗ್ಗೆ ನಾನು ಪರ್ಮಿಷನ್ ತೊಗೊಳ್ಬೇಕಾಗಿತ್ತು ಅವರಿಂದ. ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಮಾತಾಡಿದರು. ಅವರೇ ಹೇಳಿದರು, ನಾವೆಲ್ಲ ಬೇಸಿಕಲಿ ಕನ್ನಡದವರೇ, ವಿಜಾಪುರದ ಡಿಸ್ಟ್ರಿಕ್ಟ್ನವರು. ಸೊ ಎನಿವೆ, ಈಗ ಅಷ್ಟೊತ್ತಿಗೆ ನಮ್ದು ಏನಾಯಿತು ಅಂದರೆ ನಾವು ಲ್ಯಾಂಡ್ ಮಾಡಿದ್ವಿ. ನಾವು ಲ್ಯಾಂಡ್ ಮಾಡೋಷ್ಟು ನಾನು ಹೇಳಿದ್ನಲ್ಲ, ನಾವೇ ಲಾಸ್ಟ್ ಏರ್ಕ್ರಾಫ್ಟು. ಆಗ್ರಾದಲ್ಲಿ ನೋಡಿ ಎಷ್ಟು ದೊಡ್ಡ ವಾಯುನೆಲೆ ಅಂದರೆ ಅಟ್ ಎನಿ ಗಿವನ್ ಟೈಮ್ ಅಲ್ಲಿ 60ರಿಂದ 70 ಏರೋಪ್ಲೇನ್ಗಳು ಇರ್ತವೆ. ಆಲ್ ಟೈಪ್ಸ್, ಫೈಟರ್, ಹೆಲಿಕಾಪ್ಟರ್, ದೊಡ್ಡ ಬಿಗ್ ಜೆಟ್ಸ್, ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಸ್. ನೀವು ಅದನ್ನೆಲ್ಲಾನು ಓಡಿಸಿದ್ದೀರಿ ಅಂತ ಹೇಳಿದ್ರಿ. ಸೊ ನಮಗೆ ಏರೋಪ್ಲೇನ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ನೆಲ್ಲಿಟ್ಕೊಳ್ಳೋದು ಅಂತೇಳಿ ನಮಗೆ ಅಷ್ಟೊತ್ತಿಗಾಗಲೇ ಬೆಳಿಗ್ಗೆ ಅಂಡಮಾನ್ ಮುಗಿಸ್ಕೊಂಡು ಬಂದಿದ್ವಿ. ಮಧ್ಯಾಹ್ನ ಊಟ ತಿಂಡಿದ್ದು ಏನೇನೋ ಒಂದು ಅಲ್ಲಿ ಬ್ರೆಡ್ ಪಕೋಡ ಅದು ಇದು ತಿಂದ್ಬಿಟ್ಟು ನಾನು ಹೇಳಿದೆ ನಮ್ಮ ಫ್ಲೈಟ್ ಇಂಜಿನಿಯರ್ಗೆ, ನೀನು ಲಾಕ್ ಮಾಡಿಕೊಂಡು ಎಲ್ಲಾದರೂ ಹೋಗಿ ಒಂದಿಷ್ಟು ಹೊತ್ತು ಮಲ್ಕೊಂಬಿಡು. ಅವಾಗಿನ್ನೂ ಮೊಬೈಲ್ ಏನಿರಲಿಲ್ಲ. ನಾವು ನಮಗೇನಾದರೂ ಇನ್ಸ್ಟ್ರಕ್ಷನ್ ಬಂದರೆ ನಾವು ಹುಡುಕ್ತೀವಿ, ಆಮೇಲೆ ಹೋಗೋಣ ಅಂಥೇಳಿ. ಅಷ್ಟೊತ್ತಿಗೆ ಆಗಲೇ ಈ 2 ಏರೋಪ್ಲೇನ್ಗಳು ಹೊರಟುಬಿಟ್ಟಿದ್ವು. ಇದನ್ನು ಮಾಧ್ಯಮಕ್ಕೆ ಸುಳು ಬಿಟ್ಕೊಡ್ಬಾರ್ದು. ಯಾಕಂದರೆ ಅಷ್ಟೊತ್ತಿಗಾಗಲೇ BBC, ಈವನ್ ಲೋಕಲ್ ಡೊಮೆಸ್ಟಿಕ್ ಮಾಧ್ಯಮಗಳು ಏನೇನೋ ಸ್ಟೋರಿಗಳು ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅವಾಗ ಏನು ಮಾಡಿದರು ಅಂದರೆ 2 ಏರೋಪ್ಲೇನ್ಗಳು, ಒಂದರಲ್ಲಿ ಗ್ರೂಪ್ ಕ್ಯಾಪ್ಟನ್ ಬೇವೂರ್, ಇನ್ನೊಂದರಲ್ಲಿ ವಿಂಗ್ ಕಮಾಂಡರ್ ಗಿಲ್, AS ಗಿಲ್ ಅಂತೇಳಿ. ಬಟ್ ಇವರು ಫ್ಲೈಟ್ ಪ್ಲ್ಯಾನ್, ನಾವೊಂದು ಫ್ಲೈಟ್ ಪ್ಲ್ಯಾನ್ ಬರ್ಕೊಡ್ಬೇಕು. ಈಗೆಲ್ಲ ಇಟ್ಸ್ ಆನ್ಲೈನ್. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಆಲ್ಟಿಟ್ಯೂಡು, ಆಮೇಲೆ ಅಕಸ್ಮಾತ್ ಎಮರ್ಜೆನ್ಸಿ ಆದರೆ ಎಲ್ಲಿ ಲ್ಯಾಂಡ್ ಮಾಡ್ತೀವಿ, ಆಲ್ಟರ್ನೇಟ್. ಸೊ ಇವ್ರು ಕೊಟ್ಟಿದ್ದು ಆಗ್ರಾ ಟು ಟ್ರಿವಾಂಡ್ರಮ್ ಅಷ್ಟೇ. ನಾಟ್ 2 ಏರ್ಕ್ರಾಫ್ಟ್, 1 ಏರ್ಕ್ರಾಫ್ಟ್. ಇನ್ನೊಂದು ಏರ್ಕ್ರಾಫ್ಟ್ ಅದ್ರ ಹಿಂದ್ಗಡೆನೆ. ಸೊ ರಡಾರಲ್ಲಿ ಕಾಣೋದು ಒಂದೇ ಏರ್ಕ್ರಾಫ್ಟ್. 3 ಗಂಟೆ ಆ ಥರ ಫ್ಲೈ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಸ್ಕಿಲ್ ಆಫ್ ದಿ ಪೈಲಟ್ಸ್. ಅಷ್ಟೊತ್ತಿಗಾಗಲೇ ಕತ್ಲಾಗ್ಬಿಟ್ಟಿತ್ತು ಟ್ರಿವಾಂಡ್ರಮಲ್ಲಿ. ಒಬ್ಬರು ಗ್ರೂಪ್ ಕ್ಯಾಪ್ಟನ್ ಪಣಿಕ್ಕರ್ ಅಂತ ಇದ್ದರು. ಅವರು ATC ಹತ್ಕೊಂಡು ಬಂದು ಅಲ್ಲಿಗೆಲ್ಲ ಹೇಳಿದರು, ಇದೊಂದು ರಹಸ್ಯ ಕಾರ್ಯಾಚರಣೆ. ಅಷ್ಟೊತ್ತಿಗೆ ಈ ಬ್ರಿಟಿಷ್ ಏರ್ವೇಸ್ನವರು ದೇವರ್ ಎನ್ಕ್ವೈರಿಂಗ್, ಈಸ್ ಮಾಲೆ ಸೇಫ್ ಟು ಲ್ಯಾಂಡ್ ಅಂತೇಳಿ ಅವರು ಬಂದಿರ್ತಾರೆ. ಇಟ್ಸ್ ಎ ವೆರಿ ಟೂರಿಸ್ಟ್ ದಿಸ್ ಥಿಂಗ್. ಸೊ ಇವರು ಪಣಿಕ್ಕರ್ ಮತ್ತು ಗ್ರೂಪ್ ಕ್ಯಾಪ್ಟನ್ ಬೇವೂರ್ ಇವರು ಇರಾಕ್ನಲ್ಲಿ ಫ್ಲೈಟ್ ಇನ್ಸ್ಟ್ರಕ್ಟರ್ ಆಗಿದ್ದರು. ಸೊ ಇವರಿಬ್ಬರಿಗೂ ಅರೇಬಿಕ್ ಭಾಷೆನಲ್ಲೇ ಆ ಮಕ್ಕಳಿಗೆಲ್ಲ ಕಲಿಸ್ಬೇಕು. ಇಬ್ಬರಿಗೂ ಅರೇಬಿಕ್ ಭಾಷೆ ಗೊತ್ತಿತ್ತು. ಸೊ ಇವರು ಅರೇಬಿಕ್ ಭಾಷೆನಲ್ಲೇ ಸಂವಾದ ಮಾಡಿಬಿಟ್ಟು ಇಲ್ಲಿಂದ AK ಬ್ಯಾನರ್ಜಿ ಅಂತ ಇದ್ರಲ್ಲ ಹೈ ಕಮಿಷನರ್, ಹಿ ವಾಸ್ ಇನ್ ದ ಫಸ್ಟ್ ಏರ್ಕ್ರಾಫ್ಟ್. ಅವರಿಗೆ ಅವ್ರು ಬರಲೇಬೇಕು. ಯಾಕಂದರೆ ಈಗ ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಸ್ಪಷ್ಟತೆ ಇರಲಿಲ್ಲ. ಆಮೇಲೆ ಹೇಳಿದ್ನಲ್ಲ, ಐಲ್ಯಾಂಡ್ ಬೇಸ್ಡ್ ಆ್ಯಕ್ಟಿವಿಟಿ ಬರೀ ಆ ಐಲ್ಯಾಂಡ್ಗೆ ಅಷ್ಟೇ ಗೊತ್ತಿರುತ್ತೆ, ಮುಂದಿನ ಇದಕ್ಕೆ ಏನು. ಸೊ ಅವ್ರಿಗೆ ಮೇಯ್ನ್ ಬೇಕಾಗಿದ್ದು ಈಸ್ ಏರ್ಪೋರ್ಟ್ ಸೇಫ್ ಟು ಲ್ಯಾಂಡ್. ಯಾಕಂದರೆ ಈ ಪ್ಯಾರಾಟ್ರೂಪರ್ಗಳನ್ನ ಒಂದು ಪ್ಯಾರಾಶೂಟ್ ಮುಖಾಂತರ ಇವ್ರನ್ನ ಕೆಳಗಿಳಿಸೋದು. ಇರೋದೇ ಒಂದಿಷ್ಟು ಜಾಗ ಐಲ್ಯಾಂಡ್ಗಳಲ್ಲಿ. ಈ ಕ್ಯಾಕ್ಟಸ್ ಯಾಕೆ ಹೆಸರು ಬಂತು ಅಂದರೆ, ಈ ಏರ್ಪೋರ್ಟ್ ಕಟ್ಟಿಸ್ತಾರಲ್ಲ ಅವರಿಂದ ಎಲ್ಲ ಮಾಹಿತಿ ತಿಳ್ಕೊಂಡ್ರೆ ಹೆಂಗಿದೆ ಏರ್ಪೋರ್ಟು, ಎಷ್ಟು. ಈ ನಮಗೆ ಚಾರ್ಟ್ನಲ್ಲಿ ನೋಡಿದರೂ ಗೊತ್ತಾಗಲ್ವಲ್ಲ. ಅವರು ಹೇಳಿದರು, ನೋಡಿ ಅಲ್ಲಿ ಕೋಸ್ಟ್ ಲೈನ್ ಎಲ್ಲ ಇಟ್ ಈಸ್ ಫುಲ್ ಆಫ್ ಕ್ಯಾಕ್ಟಸ್. ಸೊ ಅಕಸ್ಮಾತ್ ನಮ್ಮ ಸೈನಿಕರು ಡ್ರಿಫ್ಟ್ ಆಗಿ ಕ್ಯಾಕ್ಟಸ್ ಮೇಲೆ ಬೀಳೋದು ಅಥವಾ ಸಮುದ್ರದಲ್ಲೇ ಬಿದ್ದುಬಿಟ್ರೆ ಆ ಒಂದು ಡೇಂಜರ್ ಇತ್ತು. ಸೊ ದೇ ಹ್ಯಾವ್ ಟು
ಕ್ಯಾಲ್ಕುಲೇಟ್. ಅಲ್ಲಿ ಸ್ಪೇಸೇ ಇರೋಲ್ವಲ್ಲ ಸರ್, ಹೇಗೆ ಇಷ್ಟು ದೊಡ್ಡ ವಿಮಾನಗಳೆಲ್ಲ ಹೋಗಿ? ಹಾಂ ನೋಡಿ ಅದು. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ಅಂಬಾಸಿಡರ್ AK ಬ್ಯಾನರ್ಜಿ ಮುಖಾಂತರ ಏನು ಗೊತ್ತಾಯಿತು ಅಂದರೆ ದಿ ಏರ್ಪೋರ್ಟ್ ಇಸ್ ಸೆಲ್ಫ್ ಇಸ್ ಸೇಫ್. ಅಲ್ಲಿಗೆ ಅವ್ರು ಇನ್ನೂ ಬಂದಿಲ್ಲ ಮರ್ಸಿನರೀಸು, ಬಟ್ ಯು ವಿಲ್ ನಾಟ್ ಗೆಟ್ ಎನಿ ನ್ಯಾವಿಗೇಷನ್ ಏಡ್ ಗೈಡೆನ್ಸ್ ಲ್ಯಾಂಡಿಂಗ್ ಲೈಟ್. ಅದು ದೀಪಾವಳಿ ಸಮಯ ಆಸ್ಪಾಸ್ನಲ್ಲೇ, ಅಮಾವಾಸ್ಯೆ ಕತ್ಲು, ಚಂದ್ರನ ಸಹಾಯನೂ ಇಲ್ಲ. ಸೊ ಅವಾಗ ಸರಿ ಸರ್ವ ಗುಣಾನಾಂಗಣ ಅಂತ, ಸರಿ ನಾವು ಮಾಡ್ತೀವಿ, ವಿ ವಿಲ್ ಟೇಕ್ ಎ ರಿಸ್ಕ್ ಆಫ್ ಲ್ಯಾಂಡಿಂಗ್ ಅಂತೇಳಿ ಇಬ್ಬರು ಲ್ಯಾಂಡ್ ಮಾಡಿದರು. ಆಮೇಲೆ ಲ್ಯಾಂಡ್ ಮಾಡಿದ ಕೂಡಲೇ ತಗೋಬೇಕಲ್ವಾ ಆರ್ಮಿ ಆಪರೇಷನ್ಸ್ ಮಾಡೋ. ಎಸ್ ಎಸ್. ಆಮೇಲೆ ಈಗ ಅಂಥವೆಲ್ಲ ನೆನೆಸ್ಕೊಂಡ್ಬಿಟ್ರೆ ಹೌ ವಾಟ್ ಗ್ರೇಟ್ ರಿಸ್ಕ್ ವಿ ಟುಕ್ ಅಂತೇಳಿ ನೋಡಿ. ಇದರ ಒಂದು ಕಮಾಂಡರ್ ವಾಸ್ ಎ ಬ್ರಿಗೇಡಿಯರ್ ಬಲ್ಸಾರ ಅಂತೇಳಿ, ಇನ್ನೊಬ್ಬರು ಜೋಶಿ ಅಂತ, 2 ಟೀಮ್ ಮಾಡ್ಕೊಂಡಿದ್ರು. ಬಲ್ಸಾರಾಗೆ ಗೊತ್ತಾಯಿತು, ಅದೇ ನಮ್ಮ ಸೈನಿಕರಿಗೆ ಹ್ಯಾಂಡ್ ಗ್ರೆನೇಡ್ಗಳನ್ನ ಕೊಟ್ಟಿಲ್ವಲ್ಲ ಅಂತೇಳಿ ಆಕಾಶದ ಮಧ್ಯೆ ಹ್ಯಾಂಡ್ ಗ್ರೆನೇಡ್ಗಳನ್ನ ಹಂಚಕ್ಕೆ ಶುರು ಮಾಡಿದರು. ನೀನೊಂದು 6 ಹಿಡ್ಕ, ನೀನೊಂದು 6 ಹಿಡ್ಕ ಅಂತೆ. ಹಾಂ, ಹ್ಯಾಂಡ್ ಗ್ರೆನೇಡ್ ಒಂದು ಪಿನ್ ಹೊರ ಬಂದಿದ್ರು ಏನಾಗೋದು ಅಂತ. ಸೊ ಆ ಥರ ಎಲ್ಲ, ಐ ಮೀನ್ ದಟ್ಸ್ ಆಪರೇಷನಲ್ ಎಲ್ಲ ಆಪರೇಷನಲ್ ರಿಸ್ಕ್ ಯು ಹ್ಯಾವ್ ಟು ಟೇಕ್. ಅಂತೂ ಲ್ಯಾಂಡ್ ಮಾಡಿದರು. ಲ್ಯಾಂಡ್ ಮಾಡಿದ ಕೂಡಲೇ ಒಂದು ಗುಂಪು ಪೂರ್ತಿ ಸೆಕ್ಯೂರ್ ಮಾಡ್ತು ಏರ್ಪೋರ್ಟ್. ಇನ್ನೊಂದು ಗುಂಪಿಗೆ ಅಷ್ಟೊತ್ತಿಗೆ AK ಬ್ಯಾನರ್ಜಿ ಸಹಾಯದಿಂದ ಬೋಟ್ಸ್ಗಳು ಬಂದವು. ಅಂದರೆ ನಿಮಗೆಲ್ಲ ಚೆನ್ನಾಗಿ ಟ್ರೈನಿಂಗ್ ಆಗಿಬಿಟ್ಟಿತ್ತಲ್ಲ, ಹೇಗೆ ಹೋದರೆ ಏನೇನು ಮಾಡ್ಕೋಬೇಕು ಅಂತ. ಹೌದು, ನಾನು ಹೇಳಿದ್ನಲ್ಲ, ಈ ಪ್ಯಾರಾ ಕಮಾಂಡೋಗಳು ರಾತ್ರೋರಾತ್ರಿ ಬಂದುಬಿಟ್ರು. ಆಮೇಲೆ ಅಲ್ಲೇ ರನ್ವೇ ಮೇಲೆ, ಆಗ್ರಾದ ರನ್ವೇ ಪಕ್ಕದಲ್ಲೇ ರಿಹರ್ಸಲ್ ಶುರು ಮಾಡಿದರು. ಹೌ ಟು ಟೇಕ್ ಪೊಸಿಷನ್, ಏನೋ ಹೌ ಟು, ಯಾಕಂದರೆ ಅವರಿಗೂ ಗೊತ್ತಾಯ್ತಲ್ಲ ಈ ಥರ. ಆ ಥರ ಒಂದು ವರ್ಷಕ್ಕೆ 2 ಸರಿ ನಾವು ಅಕ್ಟೋಬರ್ ನವಂಬರಲ್ಲಿ ಎಕ್ಸರ್ಸೈಸ್ ಮಾಡ್ತೀವಿ. ಆಮೇಲೆ ಐ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಡ್ರಾಪಿಂಗ್ ದೆಮ್ ಇನ್ ಲೇ. 16,000 ಅಡಿಯಲ್ಲಿ ನಾವು ಪೈಲಟ್ ಆಗಿದ್ರಿ ಆಂಟಿನೋ. ಹಾಂ, ಇನ್ನೂ ನಮ್ಮ ಕತೆ ಇನ್ನೂ ಬಂದಿಲ್ಲ. ನಾವೇನು ಮಾಡಿದ್ವಿ, ನಾವಿನ್ನೂ ನಿದ್ದೆ ಮಾಡ್ತಿದ್ದೀವಿ ಎಲ್ಲೋ ಒಂದಿಷ್ಟು. ಸರಿ ಸರಿ. ಸೊ ಅಷ್ಟೊತ್ತಿಗೆ ಈ ಬೋಟ್ಗಳು, ಪ್ಯಾರಾಕಮಾಂಡೋಗಳು ಎಲ್ಲ ತುಂಬಿಕೊಂಡು ಈ ಮಧ್ಯಮ ಗಾತ್ರದ ಏರೋಪ್ಲೇನ್ಗಳೇನು ಆಗ್ರಾದಿಂದ ತ್ರಿವೆಂಡ್ರಮ್, ಆಮೇಲೆ ತ್ರಿವೆಂಡ್ರಮಿಂದ ಬೇಕಾದರೆ ಇನ್ನು ದೊಡ್ಡ ಏರೋಪ್ಲೇನ್ಗಳಲ್ಲಿ, ಯಾಕಂದರೆ ಅಷ್ಟೊತ್ತಿಗೆ ಆಗಲೇ ಇವರು ಸೆಕ್ಯೂರ್ ಮಾಡಿಬಿಟ್ಟಿದ್ರು. ಮಾಲೆ ಈಸ್ ಎ ಕ್ಯಾಪಿಟಲ್ ಸಿಟಿ, ಅಲ್ಲೇ ಹೊತ್ಕೊಂಡಿದ್ರು. ಏನು ಸಿಟಿ? ಹಾಂ. ಆಮೇಲೆ ಇವರು ಸೆಕ್ಯೂರ್ ಮಾಡಿಬಿಟ್ಟು ಯಾವಾಗ ಇವರಿಗೆ ಮರ್ಸಿನರಿಗಳಿಗೆ ದೇ ನೆವರ್ ಎಕ್ಸ್ಪೆಕ್ಟೆಡ್ ಇಂಡಿಯಾ ವಿಲ್ ರಿಯಾಕ್ಟ್ ಸೊ ಕ್ವಿಕ್ಲಿ ವಿತಿನ್ 8 hours. ಹಾಂ, ಅವರು ಯೋಚನೆ ಮಾಡಿರಲಿಲ್ಲ. ಅವಾಗ ಯಾವಾಗ ಇಂಡಿಯಾ ಪ್ಯಾರಾ ಕಮಾಂಡೋಸ್ ಲ್ಯಾಂಡೆಡ್ ಅಂತ ಗೊತ್ತಾಯಿತು, ಅವರು ಓಡೋಗೋಕೆ ಶುರು ಮಾಡಿಬಿಟ್ರು. ಅಷ್ಟೊತ್ತಿಗೆ ಭಾರತೀಯ ನೌಕಾದಳ 3 ಬೋಟ್ಗಳನ್ನ ಕಳಿಸಿದರು. ಸೊ ನೌ ಇಟ್ ಈಸ್ ಬಿಟ್ವೀನ್ ನೇವಿ ಆ್ಯಂಡ್ ಮರ್ಸಿನರೀಸ್. ಸೊ ಅದರಲ್ಲಿ ಕೆಲವು ಜನ ಏನಿತ್ತು ಇದು ಎಕ್ವಿಪ್ಮೆಂಟ್ ಎಲ್ಲ ಹೆಚ್ಚಿಗೆ ಗನ್ಗಳು ಇಟ್ಕೊಂಡು ಬಂದಿದ್ರು. ಹಾಂ, ಅದೆಲ್ಲ ವೆಲ್ ಆರ್ಮ್ಡ್. ಯಾಕಂದರೆ ಅವರು ಬೇಸಿಕ್ ಸಿಗೆ ಇಳಿದು ಬಿಟ್ರು ಅಂದರೆ ದೇ ಹ್ಯಾವ್ ಟು ಬಿ ಸೆಲ್ಫ್ ಪ್ರೊಟೆಕ್ಟೆಡ್. ಅವ್ರಿಗೂ ಶ್ರೀಲಂಕಾದಲ್ಲಿ ಸಾಕಷ್ಟು ಅನುಭವ ಇತ್ತು. ಹಾಂ, ಹೌದು. ಅಷ್ಟೊತ್ತಿಗಾಗಲೇ ಹೊಡೆಸ್ಕೊಂಡು 2 ಅನುಭವ ಇತ್ತು. ಒಂದು ಅಡ್ವಾಂಟೇಜ್ ಏನಂದರೆ ಈ ಒಂದು ಎಕ್ಸ್ಪೋಜರ್ ಸಿಗುತ್ತಲ್ಲ ಮಿಲಿಟ್ರಿಗೆ, ರಿಯಲ್ ಟೈಮ್ ಎಕ್ಸ್ಪೋಜರ್. ನಾವು ವಿ ಆರ್ ನಾಟ್ ಸಿಮ್ಯುಲೇಟಿಂಗ್ ಎನಿಥಿಂಗ್. ಸೊ ಈಗ ನೋಡಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ದರಿಂದನೇ ನಾವು ಮಾಲ್ಡೀವ್ಸ್ ಆಪರೇಷನ್ ಜಸ್ಟ್ ವಾಸ್ ಓವರ್ ವಿತಿನ್ 2 days 48 hours. ಈಗ ನಾವು ಎಲ್ಲೋ ಒಂದಿಷ್ಟು ನಮ್ಮ ಕತೆಗೆ ಬರೋಣ. ನಾವು ಅಲ್ಲಿ ಇಲ್ಲಿ ಎಲ್ಲೋ ಒಂದಿಷ್ಟು. ಹಾಂ, ಸೊ ನಮಗೆ ಸೀದಾ ನೀವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಅಂತ ನಮಗೆ. ಹಾಂ, ಆಗ್ರಾದಿಂದ ಡೆಲ್ಲಿಗೆ ಇಮಿಡಿಯೇಟ್ಲಿ. ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್, ಎಲ್ಲೋ ಒಂದು ಕಡೆ ಬಾತ್ರೂಮ್ ಸಿಗುತ್ತೆ, ಸ್ನಾನ ಮಾಡ್ಬೋದು, ಬಟ್ಟೆಗಳನ್ನ ಬಸ್ತಾರೆ. ಸೊ ಆ ಥರ ಹೋಗಿ ನಾವು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋದ ಕೂಡಲೇ ಅಲ್ಲಿ ವಿದೇಶಾಂಗ ಸಚಿವಾಲಯದಿಂದ ಒಂದು ಕರೆ, ನೀವು 40 ಜನ ಜರ್ನಲಿಸ್ಟ್ಗಳನ್ನ ಮಾಲ್ಡೀವ್ಸಿಗೆ ಕರ್ಕೊಂಡು ಹೋಗಬೇಕು, ಇಂಡಿಯನ್ ಆ್ಯಂಡ್ ಫಾರಿನ್ ಜರ್ನಲಿಸ್ಟ್. ಅದರ ಒಂದು ಟೀಮ್ ಲೀಡರ್ ವಾಸ್ ಒನ್ ಫಸ್ಟ್ ಸೆಕ್ರೆಟರಿ ಫ್ರಮ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ಪವನ್ ವರ್ಮಾ ಅಂತೇಳಿ. ಈಗ ರಾಜಕೀಯದಲ್ಲಿದ್ದಾರೆ ಎಲ್ಲ, JDU ಇಂದ TMC ಏನೋ. ಸೊ ಈ ವಾಸ್ ಎ ಯಂಗ್ ಫಸ್ಟ್ ಸೆಕ್ರೆಟರಿ ದೆನ್. ಸೊ ನಾನು ಹೇಳಿದೆ ನೋಡಿ, ಮಿಲಿಟ್ರಿ ಏರೋಪ್ಲೇನ್ಗಳಲ್ಲಿ ನಾವು ಸೈನಿಕರನ್ನ ಕರ್ಕೊಂಡು ಹೋಗ್ತೀವಿ, ಮೇಕೆ ಕುರಿ ಎಲ್ಲ ಕರ್ಕೊಂಡು ಹೋಗ್ತೀವಿ.
ಜೀಪ್ಗಳು ಕರ್ಕೊಂಡು ಹೋಗ್ತೀವಿ. ಈ ಜರ್ನಲಿಸ್ಟ್ಗಳು ಅಯ್ಯೋ ಅವರು 5 ಸ್ಟಾರ್ನಲ್ಲೇ ಅರೇಂಜ್ ಮಾಡಿದರೆ ಅವ್ರಿಗೆ ಏನಾದರೂ ಏನೋ ಕೊಂಕಿರುತ್ತೆ, ನಮಗೆ ನೀರು ಕೊಡೋಕ್ಕಾಗಲ್ಲ ಅವ್ರ ಹತ್ರ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ದಟ್. ನಮ್ಮ ಫ್ಲೈಟ್ ಇಲ್ವಲ್ಲ, ಹಾಂ ನಾವೇ ನಮ್ಮ ಇದನ್ನು ನೋಡ್ಕೊಳ್ತೀವಿ ಅಂತ. ಇಲ್ಲ, ಯು ಡೋಂಟ್ ವರಿ, ಬಟ್ ಯು ಜಸ್ಟ್ ಒಂದಿಷ್ಟು ಏನಾದರೂ ಪ್ರಯತ್ನ ಮಾಡಿ HAL ಫಸ್ಟ್ ಡೆಲ್ಲಿ ಟು HAL ಬ್ಯಾಂಗ್ಳೂರ್ ಟು ಮಾಲ್ಡೀವ್ಸ್, ಆ ಥರ ಒಂದು ಫ್ಲೈಟ್ ಪ್ಲ್ಯಾನ್. ಬಟ್ ನಾವು ಅಷ್ಟೇ ಡೆಲ್ಲಿ ಟು ಬ್ಯಾಂಗ್ಳೂರ್ ಅಷ್ಟೇ ಫ್ಲೈಟ್ ಪ್ಲ್ಯಾನ್. ಬೆಂಗಳೂರಿಂದ ಎಲ್ಲಿಗೆ ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ. ಸೊ ಒಂದು ಕೇಳ್ಬೋದಾ, ಈ ಜರ್ನಲಿಸ್ಟನ್ನು ಯಾಕೆ ಕರ್ಕೊಂಡು ಹೋಗ್ಬೇಕು? ಇವಾಗ ಏನಾಯಿತು ಅಂದರೆ ಅಷ್ಟು ಸ್ವಿಫ್ಟಾಗಿ ಇಂಡಿಯನ್ ಆರ್ಮಿ ಏರ್ಫೋರ್ಸ್ ಈ ಒಂದು ಕಾರ್ಯಾಚರಣೆ ನಡೆಸ್ತಲ್ಲ, ಅದನ್ನು ಎಲ್ಲರಿಗೂ ಹೇಳೋಕ್ಕೆ ಬಟ್ ಇನ್ ಸಿವಿಲ್ ಏರ್ಕ್ರಾಫ್ಟ್ ಇನ್ನೂ ದೇ ಆರ್ ನಾಟ್ ಪರ್ಮಿಟೆಡ್. ಇನ್ನೂ ಆಪರೇಷನ್ ಮುಗ್ದಿಲ್ಲ, ಇನ್ನೂ ಅಲ್ಲೆಲ್ಲ ಬಚ್ಚಿಟ್ಕೊಂಡಿರನ್ನೆಲ್ಲ ಹೊರಗೆ ತೆಗಿತಿದ್ದಾರೆ ಅಂಥೇಳಿ. ಸೊ ವಿ ವರ್ ಟೋಲ್ಡ್. ಸೊ ಎನಿವೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ಪ್ರೀವಿಯಸ್ ಡೇ ವಿ ಹ್ಯಾಡ್ ರಿಕ್ವೆಸ್ಟೆಡ್ HAL ಟು ಗಿವ್ ದಮ್ ಸಮ್ ಲಂಚ್ ಅದು ಇದು ಅಂತ ಹೇಳ್ಬಿಟ್ಟು, ಅದು HAL ಕೆಫೆಟೇರಿಯಾ ಹಿಂದ್ಗಡೆನೇ ಏರೋಪ್ಲೇನ್ ನಿಲ್ಲಿಸ್ಬೇಕಾಯ್ತು. ಗೊತ್ತಾಗಬಾರ್ದು ಯಾರು ಸಿವಿಲಿಯನ್ಸ್ ಯಾರು ಬರ್ತಾ ಇದ್ದಾರೆ ಏರ್ಫೋರ್ಸ್ ಪ್ಲೇನ್ಗಳಿಂದ ಅಂತೇಳಿ. ಸೊ ಎನಿವೆ ವಿ ಲ್ಯಾಂಡೆಡ್. ಕವರ್ಡ್ ಆಪರೇಷನ್ಸ್, ಎವ್ರಿಥಿಂಗ್ ಹ್ಯಾಸ್ ತುಂಬ ಸೀಕ್ರೆಟಿವ್ ಆಗಿ. ಹಾಂ. ಸೊ ಅಲ್ಲಿಂದ ಮಾಲ್ಡೀವ್ಸ್ಗೆ ಹೋದ್ವಿ. ಮಾಲ್ಡೀವ್ಸ್ನಲ್ಲಿ ನಾವು ಹೋದ ಕೂಡಲೇ ಅಲ್ಲೊಂದಿಷ್ಟು ಕ್ಯಾಶುಯಾಲಿಟೀಸ್ ಇದ್ದು, ಸಿವಿಲಿಯನ್ಸ್, ಮಾಲ್ಡೀವಿಯನ್ ಸಿವಿಲಿಯನ್ಸ್ ಹೂ ಗಾಟ್ ಕಾಟ್ ಇನ್ ದ ಕ್ರಾಸ್ ಫೈರ್. ಸೊ ಇವರನ್ನು ನಾವು ತಿರುವನಂತಪುರದ ಆಸ್ಪತ್ರೆ ಕರ್ಕೊಂಡ್ಬಂದ್ವಿ. ಸೊ ಅಲ್ಲಿಂದ ಮತ್ತೆ ಅವರಿಗೆಲ್ಲ ರಕ್ಷಣೆ, ಸುಮಾರು 8 ಜನ ಇದ್ದರು. ಬಟ್ ಈ ಫಸ್ಟ್ 2 ಏರ್ಕ್ರಾಫ್ಟ್ಸಲ್ಲಿ ಮೆಡಿಕಲ್ ಟೀಮು ಇತ್ತು. ದೇ ಟುಕ್ ಓವರ್ ದಿ ಸೆಂಟ್ರಲ್ ಹಾಸ್ಪಿಟಲ್ ಇನ್ ಮಾಲೆ. ಅಂದರೆ ಅವರೆಲ್ಲ ಗಾಯಗೊಂಡವರು ಅಂತನಾ? ಹಾಂ, ಕ್ರಾಸ್ ಫೈರಲ್ಲಿ ಸಿಗಾಕೊಂಡರು. ದೇ ಆರ್ ನಾಟ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಎನಿಥಿಂಗ್. ಅಷ್ಟೊತ್ತಿಗೆ ಈ ಮಾಲೆಯಲ್ಲಿದ್ದ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ನರ್ಸ್ಗಳೆಲ್ಲ ಓಡೋಗ್ಬಿಟ್ರು. ಸೊ ಇಂಡಿಯನ್ ಮೆಡಿಕಲ್ ಟೀಮ್ ಟುಕ್ ಓವರ್ ದಟ್ ಹಾಸ್ಪಿಟಲ್. ಸೊ ಅಲ್ಲಿಂದ ಅವರಿಗೆಲ್ಲ ಹಾಂ, ಮೆಡಿಕಲ್ ಟೀಮ್ ಇಟ್ ಇಸ್ ಪಾರ್ಟ್ ಆಫ್ ಪ್ಯಾರಾ ಕಮಾಂಡರ್ಸ್. ನಮ್ಮವ್ರಿಗೆ ಏನಾದರೂ ಆದರೆ ಒಂದು ಟೀಮ್ ಅಂದರೆ ಒಂದು ಡಾಕ್ಟರ್ ಆ್ಯಂಡ್ ಈಸ್ ನರ್ಸಿಂಗ್ ಅಸಿಸ್ಟೆಂಟ್ ಈಸ್ ಎಕ್ವಿಪ್ಮೆಂಟ್ ಇರಲೇಬೇಕು. ಆ ಥರ ಇರುತ್ತೆ. ಸೊ ನಾವು ಈ ಎಕ್ಸಸೈಸ್ಗಳು ಮಾಡ್ತೀವಲ್ಲ, ಈ ದೊಡ್ಡ ಏರೋಪ್ಲೇನ್ಗಳಿಂದ ವಿ ಡ್ರಾಪ್ ದಿ ಟ್ಯಾಂಕ್ಸ್ ಇನ್ 2 pieces. ಟ್ಯಾಂಕ್ ವಿಲ್ ಬಿ ಇನ್ 2 pieces. ಏನು ಟ್ಯಾಂಕ್ ಸರ್ ಅದು? ಇದ್ದುತ್ತೆ ಟ್ಯಾಂಕ್. ಓಹೋ, ಅಯ್ಯಪ್ಪ, ಕೇಳಕ್ಕೆ ಭಯ ಆಗುತ್ತೆ. ಹಾಂ. ಸೊ ದೆನ್ ವಿ ವಿಲ್ ಡ್ರಾಪ್ ದಿ ಜೀಪ್ಸ್. ಜೀಪ್ ವಿಲ್ ಬಿ ಇನ್ ಅವರ್ ಏರ್ಕ್ರಾಫ್ಟ್. ಜಸ್ಟ್ ಡ್ರಾಪ್ ಇಟ್, ಏನಾಗಲ್ವಾ? ಪ್ಯಾರಾಶೂಟಲ್ಲಿ. ಸೊ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಒಂದಿಷ್ಟು, ಬಟ್ ನೆಕ್ಸ್ಟ್ ಟೀಮ್ ಅದನ್ನು ರಿಪೇರಿ ಮಾಡೋರು. ದೇ ಹ್ಯಾವ್ ಟು ಜಾಯಿನ್ ದಟ್ ಟ್ಯಾಂಕ್ ಅಲ್ವಾ? ಹಾಂ. ಸೊ ಆ ಥರ. ದೆನ್ ನೆಕ್ಸ್ಟ್ ಡೇ ವೆನ್ ವಿ ವೆಂಟ್, ಅಬ್ದುಲ್ ಗಯಾಮ್ ಕೇಮ್ ಟು ದಿ ಏರ್ಪೋರ್ಟ್ ಆ್ಯಂಡ್ ಈ ಥ್ಯಾಂಕ್ಡ್ ಇಂಡಿಯನ್ ಫೋರ್ಸಸ್. ನಮಗೆಲ್ಲ ಏನೋ ಒಂದಿಷ್ಟು ಮೊಮೆಂಟು ಅದೆಲ್ಲ ಕೊಟ್ಟರು. ಅಲ್ಲೇ ಡ್ಯೂಟಿ ಫ್ರೀ ಶಾಪ್, ನನಗೂ ಒಂದು ಕ್ಲಾಕು ಏನೋ ಸಿಕ್ತು. ಸೊ ಇದು ಆಪರೇಷನ್ ಕ್ಯಾಕ್ಟಸ್. ನೋಡಿ, ಈಗ ಅಬ್ದುಲ್ ಗಯಾಮ್ ಇರೋವರೆಗೂ ದೇರ್ ವಾಸ್ ನೋ ಪ್ರಾಬ್ಲಮ್. ನಾನು ಹೇಳಿದ್ನಲ್ಲ, 30 years ಹಿ ವಾಸ್ ಪ್ರೆಸಿಡೆಂಟ್ ಟಿಲ್ 2008. ಅವರು ರಿಟೈರ್ ಆದಮೇಲೆ, ಅಂದರೆ ದ ಸೆಕೆಂಡ್ ರಂಗ್ ಆಫ್ ದಿ ಪೊಲಿಟಿಕಲ್ ಲೀಡರ್ಶಿಪ್ ಏನು ಬಂತು, ಅದು ಬಂದ ಮೇಲೆ ಮಾಲ್ಡೀವ್ಸ್ ಬಿಕಮ್ ಏಕ್ತಾ ಕಪೂರ್ ಸೀರಿಯಲ್. ಅತ್ತೆ ಸೊಸೆ ಇದು ಜಗಳ. ಒಂದು ಸರಿ ಫಾರ್ ಇಂಡಿಯಾ ಪಾರ್ಟಿ, ಇನ್ನೊಂದು ಸರಿ ಅಗೇನ್ಸ್ಟ್ ಇಂಡಿಯಾ ಪಾರ್ಟಿ, ಹೀಗೆ ವೇವ್ಸಲ್ಲಿ. ಸೊ ಇನ್ನೊಂದು ಆಪರೇಷನ್ ಮಾಡಿದ್ವಿ, ಆಪರೇಷನ್ ನೀರ್ ಅಂತೇಳಿ. 2015 ಅಲ್ಲಿ ಕುಡಿಯೋ ನೀರು ಡಿಸಲೈನ್ ಆಗಿಬಿಟ್ಟು ಇಟ್ ಈಸ್ ಸಪ್ಲೈ ಟು ದಿ ಎಂಟೈರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅದಕ್ಕೆ ಬೆಂಕಿ ಎತ್ಕೊಂಡ್ಬಿಡ್ತು ಡಿಸಲೈನೇಷನ್ ಪ್ಲಾಂಟಿಗೆ. ದೇರ್ ಇಸ್ ನೋ ವಾಟರ್ ಟು ಡ್ರಿಂಕ್ ಇನ್ ಮಾಲ್ಡೀವ್ಸ್. ಸೊ ಅದನ್ನು ನೀರು ಇಲ್ಲಿಂದ ಹೋಯ್ತು. ಹಾಂ, ಭಾರತಕ್ಕೆ ಆಪರೇಷನ್ ನೀರ್ ಅಂತೇಳಿ ಅದು ಒಂದು ಆಪರೇಷನ್ನು. 23 ಲಕ್ಷ ಬಾಟ್ಲುಗಳು ನೀರು ನಾವು ಕಳಿಸಿದ್ದು ವಿತಿನ್ 24 hours. ಇದಾದಮೇಲೆ ಇನ್ನೊಂದು ಆಪರೇಷನ್ ಸಂಜೀವಿನಿ ಅಂತ ನಡೆಯಿತು. ದಟ್ ಈಸ್ ಡ್ಯೂರಿಂಗ್ ಕರೋನಾ ಟೈಮ್. ಇದೆಲ್ಲನೂ ಮಾಲ್ಡೀವ್ಸ್ ನಾವು ಉದ್ದೇಶಿಸಿ ಎಲ್ಲ ಎವ್ರಿಥಿಂಗ್ ಅವರನ್ನು ಉದ್ಧಾರ ಮಾಡೋಕ್ಕೆ, ಅವ್ರನ್ನ ಉದ್ಧಾರ ಮಾಡೋಕ್ಕೆ ಉದ್ಧಾರ ಮಾಡ್ತಿದ್ದಾರೆ ಅವರು. ಹಾಂ, ಈಗ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ಕರಿಬೇಕು ಸರ್ ನಾವು ಅದನ್ನ ಸುತ್ತ. ಈಗ ನೋಡಿ, ಆಪರೇಷನ್ ಸಂಜೀವಿನಿಯಲ್ಲಿ
ಅಲ್ಲಿರೋ ಜನಸಂಖ್ಯೆ 5,50,000 ಹೆಚ್ಚು ಕಡಿಮೆ ಪ್ಲಸ್ ಮೈನಸ್. ಸೊ ಅವರಿಗೆ 1,00,000 ಡೋಸ್ ನಾವು ಡೊನೇಟೆಡ್. ಅದೇ ಅದೇ ಹಾಂ, ಅವಾಗಲೂ ಇಲ್ಲಿ ನಮ್ಮ ಇದರಲ್ಲಿ ಒಂದಿಷ್ಟು ಏನೋ ಡಿಸ್ಕಷನ್ ಅದು, ನಮಗೆ ಎಲ್ಲ ಅವ್ರಿಗೆ ಹೆಂಗೆ ಕೊಡ್ತೀರಿ ಅಂತೇಳಿ. ಸೊ ಈ ಎಲ್ಲ ಆಪರೇಷನ್ಗಳು. ಆಮೇಲೆ ಅವರು ಮಿಲಿಟ್ರಿಗೆ ನಮಗೆ ಯಾಕೆ ಭಾರತ ಅಷ್ಟೊಂದು ಉದಾರವಾಗಿರುತ್ತೆ ಇವರನ್ನ ಸ್ವಲ್ಪ ಜಿಯೋ ಪೊಲಿಟಿಕಲ್ ಕನ್ಸಿಡರೇಷನ್ನು ಇದೆ. ಈಗ ನೋಡಿ, ನಾವು ಶ್ರೀಲಂಕಾದಲ್ಲೂ ಯಾಕೆ ಮಾಡಿದ್ವಿ ಅಂದರೆ ಅಲ್ಲೊಂದು ಏರ್ಪೋರ್ಟ್ ಇದೆ. ಇಟ್ಸ್ ಬೇಸಿಕಲಿ ನೇವಲ್ ಟ್ರೈನಿಂಗ್. ನಾವು ಅದನ್ನು ಟ್ರಿಂಕೋಮಲಿ ಅಂತ ಕರಿತೀವಿ, ಅವರು ಅದನ್ನು ಚೈನಾ ಬೇ ಅಂತ ಕರೀತಾರೆ. ಬಿಕಾಸ್ ದೇರ್ ಇಸ್ ಸೋ ಮಚ್ ಚೈನಾ ಪ್ರೆಸೆನ್ಸ್ ಇದೆ. ಸೇಮ್ ವಿತ್ ಅಂಬಂತೋಟ ಅಂತೂ ಪೂರ್ತಿ ಅವರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಮಾಲ್ಡೀವ್ಸ್ನಲ್ಲೂ ಈ ಜಿಯೋ ಪೊಲಿಟಿಕಲ್ ಕನ್ಸಿಡರೇಷನ್. ಈಗ ನೋಡಿ, ಅವರು ದ ಚೈನೀಸ್ ಹ್ಯಾವ್ ಮ್ಯಾನೇಜ್ ಟು ಬ್ರೈನ್ ವಾಶ್ ಮಾಲ್ಡೀವ್ಸ್ ಆ್ಯಂಡ್ ಬ್ರಾಟ್ ದೆಮ್ ಇನ್ ಟು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಹೌದು, ಚೈನೀಸ್ನವ್ರದ್ದು ಒಂದು ಸ್ಕೀಮ್ ಇದೆ, ಪರ್ಲ್ ಆಫ್ ಸ್ಕೀಮಿಂಗ್ ಅಗೇನ್ಸ್ಟ್ ಇಂಡಿಯಾ. ಅಗೇನ್ಸ್ಟ್ ಬೇಸಿಕಲಿ ಇಂಡಿಯಾ ಸುತ್ತುವರಿದು, ಚಿಟ್ಟಗಾಂಗಿಂದ ಶ್ರೀಲಂಕಾದಿಂದ ಜಿಬೋಟಿ ಈಸ್ ಇನ್ ಆಫ್ರಿಕಾ. ಇನ್ ಬಿಟ್ವೀನ್ ದೇ ವಾಂಟೆಡ್ ಸಮ್ ಬೇಸ್ ಆ್ಯಂಡ್ ಮಾಲ್ಡೀವ್ಸ್ ಸೂಟೆಡ್ ದ ರಿಕ್ವೈರ್ಮೆಂಟ್. ಯಾಕಂದರೆ ಅಲ್ಲಿ ಮಾಲ್ಡೀವ್ಸ್ನಲ್ಲಿ ಹೇಗೆ ಅಂದರೆ ಎವ್ರಿ ಕಂಟ್ರಿ ದಟ್ ಏರೋಪ್ಲೇನ್ ಲ್ಯಾಂಡ್ಸ್, ಇಫ್ ಇಟ್ ಇಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್, ದೇ ವಿಲ್ ಓನ್ಲಿ ಹ್ಯಾವ್ ಟು ಗೋ ಟು ದ ಐಲ್ಯಾಂಡ್ಸ್ ಲೀಸ್ಡ್ ಬೈ ಸ್ವಿಟ್ಜರ್ಲ್ಯಾಂಡ್. ದೇರ್ ಇಸ್ ನೋ ಫ್ರೀ ಎಂಟ್ರಿ ಟು ಈವನ್ ಮಾಲೆ. ಯಾಕಂದರೆ ಅಪಾರ್ಟ್ ಫ್ರಮ್ ದಿಸ್ ಟೂರಿಸ್ಟ್ ರೆಸಾರ್ಟ್, ಎವ್ರಿವೇರ್ ದೆರ್ ಇಸ್ ಎ ಶರಿಯಾ ಕಾನೂನು ಇದೆ. ಸೊ ದೇ ಡೋಂಟ್ ವಾಂಟ್ ಎನಿ ಔಟ್ಸೈಡರ್ಸ್ ಟು mingling with the local population. But they are happy with the Indian money, dollars. ಅಷ್ಟೇ ಕೊಟ್ಬಿಟ್ಟು ನೀವು ನಮ್ಮ ಹತ್ರ ಬರಬೇಡಿ ಅಂತೇಳಿ. ಇಂಡಿಯಾದ ಪಾಲಿಸಿ ಗಿವ್ ಅಷ್ಟೇ, ಟೇಕ್ ಇಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಉದಾರತೆ ನಮ್ಮದು ಇಲ್ಲ. ಐ ಥಿಂಕ್ ಪೀಪಲ್ ಶುಡ್ ಚೇಂಜ್. ಹಾಂ, ಇಲ್ಲ, ಇದು ಏನಾಗಿದೆ ಅಂತ. ಆಮೇಲೆ ಇನ್ನೊಂದು, ಇದೇ ಸಮಯದಲ್ಲಿ ದ ರ್ಯಾಡಿಕಲೈಸೇಷನ್ ಸ್ಟಾರ್ಟೆಡ್ ಟೇಕಿಂಗ್ ಪ್ಲೇಸ್ very slowly. Today, per capita recruitment to ISIS and ICK and to Al-Qaeda is from Maldives. ಇದು ಗೊತ್ತೇ ಆಗಲಿಲ್ಲ ಜನಗಳಿಗೆ. ಇದು ಯಾಕಂದರೆ when they started going out to various Islamic countries and around Corona time, Pakistan entered into this. ಸೊ ಅಲ್ಲಿ ಒಂದು ಜಮಾಯತ್ ಕಷ್ಟ ಬಂದಾಗ ಇವ್ರು ಬರಲಿಲ್ಲ, ಇದಕ್ಕೆ ಬಂದಿದ್ದಾರೆ. ಯಾಕಂದರೆ ದೇ ವಾಂಟೆಡ್ ದ ರಿಕ್ರೂಟ್ಸ್. ಸೊ ಅಲ್ಲಿ ಜಮಾಯತುಲ್ ಸಲಾಫಿ ಅಂತ ಹೇಳಿ, ಸಲಾಫಿ ವಹಾಬಿಸಮ್, ಅದು ಒಂದು ಭಾಳ ಅಂದರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಆಸ್ ಪರ್ ಕುರಾನ್. ತುಂಬ ಕನ್ಸರ್ವೇಟಿವ್. ಎವ್ರಿ ರಿಜಿಡ್ ಆರ್ಥೋಡಕ್ಸಿ ಹ್ಯಾಸ್ ಸೆಟ್ ಇನ್. ಈಗ ಹೇಳಿದ್ನಲ್ಲ, ಒನ್ಸ್ ಇಟ್ ಈಸ್ ಇಂಡಿಯಾ ಪರವಾಗಿ, ಇನ್ನೊಂದು ಸರಿ ಇಂಡಿಯಾ ವಿರೋಧವಾಗಿ ಈ ಪಾರ್ಟಿಗಳಲ್ಲಿ. ಈಗ ಸೆಪ್ಟೆಂಬರಲ್ಲಿ ಏನಾಯಿತು ಅಂದರೆ ಇಂಡಿಯಾ ವಿರೋಧಿ ಪಾರ್ಟಿ ಬಂತು. ಮೊಹಮ್ಮದ್ ಮುಜಿಜು ಏನು, ಹಾಂ, ಈ ಲುಕ್ಸ್ ಲೈಕ್ ಸ್ಯಾಡ್ ಗೋಟ್ ಹೂ ವಾಸ್ ಲಾಸ್ಟ್ ಹಿಸ್ ವಿಲ್ ಪವರ್ ಟು ಲಿವ್ ಅಂತ ಕಾಣಿಸ್ತಾನೆ. ಹೌದು, ಅವ್ನು ನೋಡಿದ್ರೆ ಯಾಕಪ್ಪ ಇಂಥ ಒಂದು ಪ್ರೆಸಿಡೆಂಟ್ ನಮಗನ್ಸುತ್ತೆ. ಹಾಂ, ಆಮೇಲೆ ಅವನೇನು ಮಾಡಿದ ಅಂದರೆ ಈ ಫಿಶರ್ ವುಮನ್ಗಳನ್ನೆಲ್ಲ ಬಂದು ಡೆಪ್ಯೂಟಿ ಮಿನಿಸ್ಟರ್ ಮಾಡಿಬಿಟ್ಟ. ಸೊ ದಟ್ ಈಸ್ ದ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇದೆ. ಏನು ಫಿಶರ್ ವುಮನ್ ಎಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವಾಗ ಮೋದಿಯವರು ನೋಡಿದರು ಲಕ್ಷದ್ವೀಪದಲ್ಲಿ, ಅವರಿಗೆ ಬಂತೆ ಆಗಿದೆ ದೇಶ. ಅವರಿಗೆ ಮೋದಿಯವರು ಮಾಲ್ಡೀವ್ಸ್ ಅಂತ ಒಂದು ಪದನೂ ಉಪಯೋಗಿಸಲಿಲ್ಲ, ಬಟ್ ದ ಮೆಸೇಜ್ ವಾಸ್ ವೆರಿ ಲೌಡ್ ಆ್ಯಂಡ್ ಕ್ಲಿಯರ್. ಸರ್, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ. ಈಗ ಮೊನ್ನೆ ಲಕ್ಷದ್ವೀಪಕ್ಕೆ ನಮ್ಮ ಪ್ರಧಾನಿಗಳು ಹೋದಾಗ ಇಟ್ ಸ್ಟಾರ್ಟೆಡ್ ಬ್ಲೇಸಿಂಗ್ ಔಟ್. ಅದು ಸರಿ, ಆದರೆ 3 months ಬ್ಯಾಕ್ ಮಾಲ್ಡೀವ್ಸಲ್ಲಿ ಈ ಎಲೆಕ್ಷನ್ ಆಯಿತು. ಆವಾಗ ಓಪನ್ಲಿ ದೇವರ್ ಹೋಲ್ಡಿಂಗ್ ಪ್ರಿಕಾರ್ಡ್ಸ್, ಕ್ವಿಟ್ ಇಂಡಿಯಾ, ಔಟ್ ಇಂಡಿಯಾ, ಇದೆಲ್ಲ ಔಟ್ ಇಂಡಿಯಾ ಅಲ್ವಾ, ಅದು ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂತಲೂ ಗೊತ್ತಾಗಿದೆ. ಇವಾಗ ಚೈನಾದೆಲ್ಲ ಇರ್ಬೋದು. ಆವಾಗ ಯಾತಕ್ಕೆ ಇಂಡಿಯಾ ಏನು ತಗೊಳ್ಳಿಲ್ವಾ? ಯಾವ ಆ್ಯಕ್ಷನ್ನು, ರಿಯಾಕ್ಷನ್ನು, ರೆಸ್ಪಾನ್ಸು ಏನೂ ಇರಲಿಲ್ಲ. ಯಾಕೆ? ಒಂದಿಷ್ಟು ಇತ್ತು, ಬಟ್ ಇಟ್ ವಾಸ್ ಕನ್ಫೈನ್ ಟು ಡಿಪ್ಲೊಮ್ಯಾಟಿಕ್, ವೆರಿ ಡಿಪ್ಲೊಮ್ಯಾಟಿಕ್ ಲೆವೆಲ್. ಅದು ಹೈ ಕಮಿಷನರ್ ಲೆವೆಲಲ್ಲೇ
ಬರ್ತಾಯಿತ್ತು ಇದ್ರದ್ದು. ಬಟ್ ವಾಟ್ ಶಾಕ್ಡ್ ದ ಪೀಪಲ್ ಈಸ್ ದಿಸ್ ರ್ಯಾಡಿಕಲಿಸಮ್. ಈ ಮೊಹಮ್ಮದ್ ಮುಯ್ಜು ಅವನ ಹೆಂಡತಿ ಹೆಸರು ಜಬೀದಾ ಅಂತೇಳಿ. ಈ ಜಬೀದಾನ ಇಬ್ಬರು ಅಣ್ಣಗಳು ದೇ ಆರ್ ದ ಐಸಿಸ್ ಇಮಿಡಿಯೇಟ್ರೀಸ್. ಅಂದರೆ ದಿಸ್ ರ್ಯಾಡಿಕಲಿಸಮ್ ಇಸ್ ಇನ್ ದ ಫ್ಯಾಮಿಲಿ ಆಫ್ ದಿ ಪ್ರೆಸಿಡೆಂಟ್. ಸೊ ದಟ್ ಈಸ್ ವಾಟ್ ಈಸ್ ಅಲಾರ್ಮಿಂಗ್. ನಮಗೆಷ್ಟು ಸೊ ನಮಗೆ ಈಗ ಗೊತ್ತಾಗ್ತಾ ಇಲ್ಲ ಯಾಕೆ ಅಷ್ಟು ಇಂಡಿಯಾ ಹೇಟಿಂಗ್ ಕ್ಯಾಂಪೇನ್ ನಡೆಸಿ ಇವನು he was a mayor of Male for 11 years. And that is equal to he is an independent mayor. ಈಗ ಏನಾಗಿದೆ ಅಂದರೆ ಆಫ್ಟರ್ ಆಲ್ ದಿಸ್ ಮೋದಿ ಅವರ ಲಕ್ಷದ್ವೀಪದ್ದು, ಆಮೇಲೆ ಅವರ 3 ಡೆಪ್ಯೂಟಿ, ಇವನ ತುರ್ಕಿ ಮತ್ತು ಚೈನಾ ವಿಸಿಟ್ ಆದಮೇಲೆ ಈಗ ಒಂದು ವಿರೋಧಿ ಅಲೆ ಪ್ರಾರಂಭ ಆಗಿಬಿಟ್ಟಿದೆ. ಸೊ ಹಿಸ್ ಅಪೋನೆಂಟ್ ಹೂ ಸ್ಟುಡ್ ಫಾರ್ ಮೇಯರ್ ಎಲೆಕ್ಷನ್ ಇನ್ ಮಾಲೆ, he won the election and ಮುಯ್ಜು ಇದು ಪಾರ್ಟಿ ಸೋತೋಯ್ತು. ಸೊ ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್. ಬಟ್ ಇವನು ಚೈನಾ ಪ್ರವಾಸ ಮುಗಿಸ್ಕೊಂಡು ಬಂದಮೇಲೆ ಈಸ್ ಬಿಕಮ್ ಸೋ ಬೋಲ್ಡ್. ಅದು ಬೋಲ್ಡ್ ಎಂತ ಅಂದರೆ ಇಂಡಿಯಾಕ್ಕೆ ಒಂದು ಗಡುವು ಕೊಟ್ಟುಬಿಟ್ಟಿದ್ದಾರೆ. ಬೈ 15th March ಇವರು ಸೈನಿಕರು ನಿಮ್ಮಿಂದ ಇಲ್ಲಿಂದ ಕರ್ಕೊಂಡೋಗ್ಬಿಡಿ ಅಂತೇಳಿ. ಅವ್ರು ಯಾರು ಸೈನಿಕರು? ಇವರ ರಿಕ್ವೆಸ್ಟ್ ಮಾಡಿದ ಮೇಲೆ ನಾವು 2 ಹೆಲಿಕಾಪ್ಟರ್ ಕೊಟ್ವಿ, 1 ಡಾರ್ನಿಯರ್ ಕೊಟ್ವಿ, ಕೆಲವು ರೇಡಾರ್ಗಳನ್ನ ಫಿಕ್ಸ್ ಮಾಡಿದ್ವಿ. ಇವರೆಲ್ಲ ಟೆಕ್ನಿಷಿಯನ್ಗಳು, ರೇಡಾರ್ ನೋಡ್ಕೊಳ್ಳೋರು, ಹೆಲಿಕಾಪ್ಟರ್ಗಳು ಇದು ಮಾಡೋರು. ಸೊ ದೆನ್ ಯು ವಿಲ್ ಟೇಕ್ ಎವ್ರಿಥಿಂಗ್ ಬ್ಯಾಕ್. ಓಕೆ. ಸೊ ಅವಾಗ ಅಲ್ಲ, ಇವರು ಅದೊಂದು March 15th ಹೇಳಿದಾನಾ? March 10th ಒಳಗೆ ನೀನು ಬಾಯಿ ಮುಚ್ಕೊಳ್ದೇ ಇದ್ರೆ ಮುಚ್ಚಿಸ್ತೀವಿ ಅಂತ ಇವರೇನಾದರೂ ಹೇಳಬೇಕಾಗಿತ್ತು ಅನ್ಸುತ್ತೆ. ವಿ ಶುಡ್ ಆ್ಯಕ್ಚುಲಿ ಸೆಂಡ್ ಮೋರ್ ಫೋರ್ಸಸ್ ಅಲ್ವಾ? ಅವರು ಸಾಲ ಎಷ್ಟು ತೀರಿಸ್ಬೇಕು ಗೊತ್ತಾ? $1.2 million ದೇ ಓ ಟು ಇಂಡಿಯಾ. ಸೊ ವಿ ಶುಡ್ ಆ್ಯಕ್ಚುಲಿ ಸೆಂಡ್ ಮೋರ್ ಫೋರ್ಸಸ್. ನೀವು ಸಾಲ ವಾಪಸ್ ಕೊಡೋವರೆಗೂ ನಮ್ಮ ಸೈನಿಕರಲ್ಲೇ ಇರ್ತಾರೆ. ವಿ ಹ್ಯಾವ್ ಟು ರಿಯಾಕ್ಟ್ ಲೈಕ್ ದಟ್. ಈಗ ನೋಡಿ, ಆಗ್ತಿರೋದೆಲ್ಲ ಇನ್ನೂ ಸರ್ಕಾರ ಇನ್ವಾಲ್ವ್ ಆಗಿಲ್ಲ. ಎಕ್ಸೆಪ್ಟ್ ದಟ್ 4 minutes ಹೈ ಕಮಿಷನರ್ ಎಂಟರ್ಡ್ ದಿ ಫಾರಿನ್ ಆಫೀಸ್ ಮಿನಿಸ್ಟ್ರಿ ಆ್ಯಂಡ್ ಎಕ್ಸಿಟೆಡ್ ಆಫ್ಟರ್ 4 minutes. ಯು ಕ್ಯಾನ್ ಇಮ್ಯಾಜಿನ್ ಏನಾಗಿರ್ಬೋದು 4 ನಿಮಿಷದಲ್ಲಿ ಒಳಗಡೆ ಅಂತೇಳಿ. ಸೊ ಅದೊಂದೇ ವಿಸಿಬಲ್ ರಿಯಾಕ್ಷನ್ ಬೈ ದಿ ಗೌರ್ಮೆಂಟ್. ಇನ್ನೆಲ್ಲ ನಡೀತಿರೋದು ಸೋಷಿಯಲ್ ಮೀಡಿಯಾ ಆ್ಯಂಡ್ ಅದರ್ ಮೀಡಿಯಾಗಳಲ್ಲಿ ಪೀಪಲ್ಸ್ ರಿಯಾಕ್ಷನ್. ಆಮೇಲೆ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್. ಮೂಡ್ ಆಫ್ ದಿ ಪೀಪಲ್ ಅದು ಓಕೆ. ಎಸ್, ದ ಗೌರ್ಮೆಂಟ್ ಹ್ಯಾಸ್ ಟು ಆ್ಯಕ್ಟ್ ಅಲ್ವಾ? ನೋ, ಇಟ್ ಹ್ಯಾಸ್ ಟು ಆ್ಯಕ್ಟ್. ಇಟ್ ಹ್ಯಾಸ್ ಟು ಆ್ಯಕ್ಟ್ ಇನ್ ಎ ವೆರಿ ಏನು ತೂಗಿ ಎಳೆದು ಮಾಡಬೇಕು. ಯಾಕಂದರೆ ಇದು ಜಿಯೋ ಪೊಲಿಟಿಕಲ್, ನಾನು ಹೇಳಿದ್ನಲ್ಲ, ನಾವು ನಮ್ಮ ಪ್ರೆಸೆನ್ಸ್ ಮಾಲ್ಡೀವ್ಸ್ನಲ್ಲಿ ಇರಲೇಬೇಕು ಅಟ್ ಎನಿ ಕಾಸ್ಟ್ ಬಿಕಾಸ್ ಆಫ್ ದೇರ್ ಆ್ಯಕ್ಟಿವಿಟೀಸ್. ಬಿಕಾಸ್ ನಾವು ಚೈನಾ ಇಸ್ ಗಿವಿಂಗ್ ದಮ್ ಎಷ್ಟು ಕೇಳ್ತಾರೋ ಸಾಲ ಕೊಡ್ತಿದ್ದಾರೆ. ಬೇಸಿಕಲಿ ಅವರು ಸಾಲದ ಶೂಲದಲ್ಲಿ ಸಿಗಕ್ಕಂತಾರೆ ಹೊರತು ಶ್ರೀಲಂಕಾಗೆ ಏನಾಗಿತ್ತೋ ಅದನ್ನು ಎಕ್ಸಾಂಪಲ್ ನೋಡಿ ಅವರು ಇನ್ನೂ ಕಲ್ತ್ಕೊಂಡಿಲ್ಲ. ಕಲಿಯಲ್ಲ ಸರ್. ಕಲಿಯಲ್ಲ. ಬಟ್ ಅಟ್ಲೀಸ್ಟ್ ವಿ ಹ್ಯಾವ್ ಟು ಬಿ ದೇರ್ ಅಟ್ ಎನಿ ಕಾಸ್ಟ್. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಾಗಿ ಒಂದು ನೀಜರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳೋದಕ್ಕಿಂತ ಒಂದಿಷ್ಟು ಇದರಲ್ಲಿ ಇನ್ನೊಂದು ಅಂಶ ಏನು ಅಂದರೆ, ಯಾವಾಗ ಲಕ್ಷದ್ವೀಪ ಇಂಪ್ರೂವ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ತೊಗೋಬೇಕು, ಆಮೇಲೆ ನಮ್ಮ ಟೂರಿಸ್ಟ್ ಸ್ಪಾಟ್ಗಳನ್ನೇ ನಾವು ಇದು ಮಾಡಬೇಕು ಅಂದರೆ, ದೆರ್ ಇಸ್ ಎ ವೆರಿ ಬಿಗ್ ಪ್ರಾಜೆಕ್ಟ್ ಗೋಯಿಂಗ್ ಆನ್ ಇನ್ ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್ ನೋಡಿ ಇದು ಎಲ್ಲಿವರೆಗಿದೆ ಅಂದರೆ, ಇನ್ಫ್ಯಾಕ್ಟ್ ನಾನು ಬೆಂಗಳೂರು ಸಿಂಗಾಪುರ್ ಫ್ಲೈಟ್ ಮಾಡಬೇಕಾದ್ರೆ ಅಂಡಮಾನ್ ನಿಕೋಬಾರ್ ಹತ್ರ ಬರುತ್ತಾ? ಸದರ್ನ್ ಮೋಸ್ಟ್ ಪಾಯಿಂಟ್. ಸದರ್ನ್ ಮೋಸ್ಟ್ ಪಾಯಿಂಟ್ ಆ್ಯಕ್ಚುಲಿ ಇಟ್ ಈಸ್ ಕಾಲ್ಡ್ ಪಿಗ್ಮಿಲಿಯನ್ ಪಾಯಿಂಟ್ ಅಂತ. ಅದಕ್ಕೆ ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಈಗ, ಫಾರ್ ಅಬ್ವಿಯಸ್ ರೀಸನ್. ಇಂದಿರಾ ನೆಹರು ಆಗಿರ್ಬೇಕೆಲ್ಲ. ಸೊ ನಾನು ಆ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ದೀನಿ ಅಲಾಂಗ್ ವಿತ್ ದಿ ನೇವಿ. ತುಂಬ ಸುಂದರವಾದ ಐಲ್ಯಾಂಡ್ಗಳು, ಅಲ್ಲಿ ಬೇಕಾದಷ್ಟು ಅಲ್ಲೆಲ್ಲ ಟೂರಿಸಂ ಡೆವಲಪ್ ಆಗಿಲ್ಲ, ಭಾಳ ಸ್ಕೋಪ್ ಇದೆ. ಈಗ 75,000 crore ಈಸ್ ಅಲಾಟೆಡ್ ಫಾರ್ ಗ್ರೇಟ್ ನಿಕೋಬಾರ್. Even Tata has entered. So now a lot of private parties are involved in making them ನನಗೇನು ಅನ್ನಿಸ್ತು ಸರ್, ಇದೆಲ್ಲ ಈ ಸೋಷಿಯಲ್ ಮೀಡಿಯಾದು ಇದೆಲ್ಲ ನೋಡಿದ್ಮೇಲೆ, ಇವನ್ ಟಾಟಾಸ್ ಹ್ಯಾವ್ ಕಮ್ ಔಟ್ ವಿತ್
ಇನ್ವೆಸ್ಟ್ಮೆಂಟ್ ಅದೆಲ್ಲ. ಇದೆಲ್ಲ ಕಾಲಕ್ರಮದಲ್ಲಿ ನಡೆಯುವಂಥದ್ದು. ಆಗಲಿ 1 ವರ್ಷನೋ 2 ವರ್ಷನೋ ಆಗಲಿ. ಸೊ ಮಾಲ್ಡೀವ್ಸ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ಹಿಟ್ ಬೈ ದೀಸ್ ಥಿಂಗ್ಸ್. ಆದರೆ ಸರ್ಕಾರದ ಕಡೆಯಿಂದ ವೆನ್ ಯು ಆರ್ ಇನ್ ದಿ ಅಪ್ಪರ್ ಪೊಸಿಷನ್, ಅವ್ರಿಗೆಲ್ಲ ಇಷ್ಟು ಸಹಾಯ ನೀವು ಮಾಡಿರುವಾಗ, ಅವರ ಅಸ್ತಿತ್ವವೇ ಅಳಿಸಿ ಹೋಗೋವಂಥ ಸಂದರ್ಭದಲ್ಲೂ ಕೂಡ ನೀವು ಮಾಡಿರುವಾಗ ಒಂದು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಗಟ್ಟಿ ಹಿಟ್ಟನ್ನು ಕೊಡ್ಬೋದಲ್ವಾ ಅಂತ. ಅದು ಯಾಕೆ ಮಾಡ್ತಿಲ್ಲ ಅಂತ ಮಾಡಲೇಬೇಕು. ಯಾಕಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಮೋದಿ ಗೌರ್ಮೆಂಟ್ ಅಂತ ನನಗೆ. ಬಟ್ ಇಲ್ಲಿ ಅದರ ಒಳಗುಟ್ಟೇನು ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದು ನಡೀತಾ ಇರೋದು ಈ ರಾಜಕೀಯ ವಲಯದಲ್ಲಿ ನಡೀತಿರೋ ಒಂದು ಏನು ಪ್ರೋ ಚೈನಾ ಸ್ಟ್ಯಾಂಡ್ ಇದೆ. ವಿ ಹ್ಯಾವ್ ಟು ಥಿಂಕ್ ಆಫ್ ದಿ ಆರ್ಡಿನರಿ ಮಾಲ್ಡಿವಿಯನ್ಸ್. ಬಟ್ ಅಫ್ಕೋರ್ಸ್ ಅವರೇನು ಹಾಲಿನಲ್ಲಿ ಮಿಂದೆದ್ದು ಬಂದವರಲ್ಲ, ಅವರೇ ತಾನೇ ಎಲೆಕ್ಟ್ ಮಾಡಿರೋದು ಇವ್ರನ್ನ. ಸೊ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲರೂ ಸೇರ್ಕೊಂಡಿದ್ದಾರೆ, ಇನ್ನೋಸೆಂಟ್ಸ್ ಏನಲ್ಲ. ಹೌದು, ಆಲ್ ಆಫ್ ದೆಮ್ ಹ್ಯಾವ್ ದಟ್ ಅಪೋಸ್ ಇಂಡಿಯಾ ಸ್ಟ್ಯಾನ್ಸ್. ಹೌದು, ದಟ್ ಅಂಡರ್ ಕರೆಂಟ್ ಇತ್ತು ಇಲ್ಲಿವರೆಗೂ. ಈಗ ಇಟ್ ಇಸ್ ಕಮ್ ಇನ್ ಓಪನ್. ಇವಾಗ ನಮ್ಮ ಮುಯಿಜೋ ಅವ್ರದ್ದೇನಪ್ಪ, ಚೈನಾಗೆ ಹೋಗಿ ಬಂದ್ಮೇಲೆ ಅವ್ರ ಸ್ಟ್ಯಾಂಡು. ಅವ್ರು ಎಷ್ಟು ಬೋಲ್ಡ್ ಆಗಿಬಿಟ್ಟಿದ್ದಾರೆ ಅಂದರೆ, ನಾವು ಬೂಸ್ಟರ್ ಅದಕ್ಕಿಂತ ಮುಂಚೆ ಟರ್ಕಿಗೆ ಹೋಗಿದ್ರು ಬಿಫೋರ್ ಚೈನಾ. ಅಲ್ಲಿ ಟರ್ಕಿನಲ್ಲಿ ಏನು ಮಾಡಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಹಿ ಹ್ಯಾಸ್ ರಿಕ್ವೆಸ್ಟೆಡ್ ಟರ್ಕಿ ಟು ಸಪ್ಲೈ ಫುಡ್ ಗ್ರೈನ್ಸ್. ಇಲ್ಲಿವರೆಗೂ ಹೋಗ್ತಿದ್ದೆಲ್ಲ ಭಾರತದಿಂದನೇ. ನೌ ಹಿ ವಾಂಟ್ಸ್ ಟು ಡೈವರ್ಸಿಫೈ ದಿ ಸಪ್ಲೈಯರ್ಸ್ ಆಫ್ ಫುಡ್ ಗ್ರೈನ್ಸ್. ಆಮೇಲೆ ನೋಡಿ, ಅಲ್ಲಿ ಒಂದು ಇನ್ಹೇಲರ್ ಸಿಗೋದು $2. ಈಗ ವಾಟ್ ಹಿ ಈಸ್ ಪ್ಲಾನಿಂಗ್ ಈಸ್ ವಿ ವಿಲ್ ಡೈವರ್ಸಿಫೈ ಹೆಲ್ತ್ ಸೆಕ್ಟರ್ ಟು ಡಿಫರೆಂಟ್ ಕಂಟ್ರೀಸ್, ಥೈಲ್ಯಾಂಡ್ ಆ್ಯಂಡ್ UAE, ವೇರ್ ಯು ವಿಲ್ ಗೆಟ್ ಎ ಇನ್ಹೇಲರ್ ಫಾರ್ $50. ಸೊ ಹೂ ಇಸ್ ಗೋಯಿಂಗ್ ಟು ಹಿಟ್? ದುಡ್ಡಿರೋರೆಲ್ಲ ಹೋಗ್ತಾರೆ, ಈ ಪೊಲಿಟಿಕಲ್ ಸರ್ಕಲ್ನವರು ಹೋಗ್ತಾರೆ. ಬಟ್ ದಿ ಮೇನ್ ಹೆಲ್ತ್ ಸ್ಕೀಮ್, ಎಷ್ಟೋ ಭಾರತದಲ್ಲಿರೋ ಆಸ್ಪತ್ರೆಗಳು ದೇ ಆರ್ ಎಂಪ್ಯಾನಲ್ಡ್ ಫಾರ್ ಮಾಲ್ಡಿವಿಯನ್ಸ್ ಅಟ್ ಎ ಕನ್ಸೆಷನ್ ರೇಟ್, ಸ್ಪೆಷಲ್ ರೇಟ್. ಅಂದರೆ ಸಮ್ ಪಾರ್ಟ್ ವಾಸ್ ಬಾರ್ನ್ ಬೈ ದರ್ ಗೌರ್ಮೆಂಟ್, ಸಮ್ ಪಾರ್ಟ್ ದ ಪೇಷಂಟ್ಸ್ ಹ್ಯಾವ್ ಟು ಪೇ. ದೇರ್ ಗೌರ್ಮೆಂಟ್ ಮಾಲ್ಡೀವ್ಸ್. ಈಗ ಅದೆಲ್ಲ ನಿಂತು ಹೋಗುತ್ತೆ ನ್ಯಾಚುರಲಿ. ಈಸ್ ಹಿಮ್ಸೆಲ್ಫ್ ಹ್ಯಾಸ್ ಅಡ್ಮಿಟೆಡ್ ದಟ್ ವಿ ಆರ್ ಗೋಯಿಂಗ್ ಟು ಡೈವರ್ಸಿಫೈ. ಆಮೇಲೆ ಇದರಿಂದ ಜನಗಳಿಗೆ ತುಂಬ ಲಾಸ್ ಆಗುತ್ತಲ್ವಾ, ಅಥವಾ ಅವ್ರಿಗೆ? ಸೊ ದೇ ಶುಡ್ ಬಿ ಥ್ರೋ ಹಿಮ್ ಔಟ್, ದಟ್ಸ್ ಆಲ್. ಇದು ನಾನು ಹೇಳಿದ್ನಲ್ಲ, ದೇರ್ ಈಸ್ ಅನದರ್ ಫ್ಯಾಕ್ಷನ್ ವಿಚ್ ಇಸ್ ವೇಟಿಂಗ್. 2 ಪಕ್ಷ ಇದೆ, ಒಂದು ಪ್ರೋಗ್ರೆಸಿವ್ ವಿಚ್ ಇಸ್ ಚೈನಾ ಫೇವರಿಂಗ್, ಅದು ಒನ್ ಇಸ್ ಡೆಮೊಕ್ರೆಟಿಕ್ ವಿಚ್ ಇಸ್ ಇಂಡಿಯಾ ಫೇವರಿಂಗ್. ಈ ಡೆಮೊಕ್ರೆಟಿಕ್ ಫೇವರಿಂಗ್ನಲ್ಲಿ ಪ್ರೆಸೆಂಟ್ಲಿ ನಾನು ಹೇಳಿದ್ನಲ್ಲೇ ಅಬ್ದುಲ್ ಗಯಾಮ್ ವಾಸ್ ಪ್ರೆಸಿಡೆಂಟ್ ಫಾರ್ 30, ಹಿಸ್ ಸನ್ ಇಸ್ ದೇರ್. ಸೊ ಬಟ್ ಅಲ್ಲಿ ಅವನ ಮೇಲೆ ಒಂದಿಷ್ಟು ಕರಪ್ಷನ್ ಚಾರ್ಜ್ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಒನ್ ಪರ್ಸನ್ ಹೂ ಇಸ್ ಪ್ರೋ ಇಂಡಿಯಾ ಈಸ್ ಆಲ್ಸೋ ಜೈಲ್ಡ್ ಫಾರ್ 11 years. ಸೊ ಹಿ ಹಸ್ ಟೇಕನ್ ಶೆಲ್ಟರ್ ಇನ್ ಶ್ರೀಲಂಕಾ. This is a highly corrupted political scene. So ಸಣ್ಣ ದೇಶ, ದೊಡ್ಡ ಪೊಲಿಟಿಕಲ್ ಗಿಮಿಕ್ಸ್ ನಡೀತಾ ಇದೆ. ಹೌದು. ಸೊ now the focus is not so much on tourism, it is on terrorism. ಯಾಕಂದರೆ ಈಗ ಗೊತ್ತಾಗ್ತಾ ಇದೆ, ಇವರು ಇಫ್ ದ ಫಸ್ಟ್ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಇನ್ ಸಲಾಫಿಸಮ್ ಆ್ಯಂಡ್ ವಹಾಬಿಸಮ್, ಆಮೇಲೆ ರಿಕ್ರೂಟ್, ಅಂದರೆ ನಮ್ಮ ದೇಶಕ್ಕೂ ತುಂಬ ಅದಕ್ಕೆ ವಿ ಹ್ಯಾವ್ ಟು ಅಟ್ ಎನಿ ಕಾಸ್ಟ್ ಕೀಪ್ ಅವರ್ ಪ್ರೆಸೆನ್ಸ್. ಒಂದಿಷ್ಟು ಬಾರ್ಗೇನ್ ಮಾಡಬೇಕಾಗುತ್ತೆ, ಒಂದಿಷ್ಟು ಇಫ್ ರಿಕ್ವೈರ್ಡ್ ವಿ ಹ್ಯಾವ್ ಟು ಶೋ ಅವರ್ ಮಿಲಿಟರಿ ಮೈಟ್. ವಿ ಹ್ಯಾವ್ ಶೋನ್ ಟು ಹೆಲ್ಪ್ ದೆಮ್, ನೌ ವಿ ವಿಲ್ ಶೋ ಟು ಥ್ರೆಟನ್ ದೆಮ್, ಟು ಕೀಪ್ ದೆಮ್ ಇನ್ ದೇರ್ ಪ್ಲೇಸ್, ವಿಚ್ ಇಸ್ ಪಾಸಿಬಲ್. ಸೊ ಅದಕ್ಕೆ ಒಂದಿಷ್ಟು ಟೂರಿಂಗ್ ಮಾಡಬೇಕಾಗುತ್ತೆ ವಿದೇಶಾಂಗ. ಯು ಹ್ಯಾವ್ ಟು ಕನ್ವಿನ್ಸ್ UAE, you have to convince the favorable Muslim countries. They are involved, and already Hamas, Saudi ಇವರೆಲ್ಲ ಸ್ವಲ್ಪ ಫೇವರಬಲ್ ಆಗಿದ್ದಾರೆ. So plus the entry of Houthis and Hezbollahs cannot be ruled out. ಅವ್ರು ಬಂದ್ಬಿಡ್ತಾರೆ, ಯಾಕಂದರೆ ಇದೆ ಅಂತ ಹೇಳ್ತಾರೆ. ಸೊ ಅವರೆಲ್ಲ
when it comes to a common enemy, though Hezbollahs and Houthis are Shia Muslims, but these are Sunni Muslims. Hamas is Sunni Muslims. So ಈಗೆಲ್ಲ ಅವರು ಕಾಮನ್ ಎನಿಮಿ ಯಾವಾಗ ಭಾರತ ಅಂತ ಪರ್ಸೀವ್ ಮಾಡ್ತಾರೆ ಆವಾಗ ದೆನ್ ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್. ಮೊನ್ನೆ ನೋಡಿ ರೆಡ್ ಸೀನಲ್ಲಿ ಏನಾಯಿತು ಅಂದರೆ there was one Liberian ship, commercial ship coming from Brazil to Bahrain. So ಅದನ್ನು Indian Navy rescued them. It was hijacked by Somalia. ಅವರದು ಆ ಕಡಲ್ಗಳ್ಳರದು ಬಿಡೋದೇ ಇಲ್ಲ, ಅವ್ರದ್ದು ಕುಲಕಸಬೆ ಅಡಗಳ್ಳರು ಅವರು ಅಲ್ವಾ. ಸೊ ಹಾಗಾಗಿ ಈಗ ಹೂತಿನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಗೋನ್ ಟು ಬಿ ಎ ಪ್ರಾಬ್ಲಮ್. ಸೊ ಇವಾಗಲೂ ಸಹಾಯ ಮಾಡ್ತಾ ಇದ್ದಾರೆ ರೆಡ್ ಸೀನಲ್ಲಿ ಅದ್ರದ್ದು ನೋಡಿ. ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಪ್ರೆಸೆನ್ಸ್ ಇನ್ ಇಂಡಿಯನ್ ಓಷನ್ ರೀಜನ್. ಆಮೇಲೆ ಈಗೊಂದು Mauritius-ಅಲ್ಲಿ we have taken over an island and developed into a Indian base. ಅಲ್ಲೊಂದು ದೊಡ್ಡ ಏರ್ಪೋರ್ಟ್ ಆಗಿದೆ. A lot of jetties are there. And Mauritians and 50% are Hindus. So it's a very favorable country. Then further we are going to Guyana, which is southern America. Southern America, Guyana, next to Venezuela. ಅಲ್ಲೂ ಅಷ್ಟೇ 40% are Hindus. May 5th is considered as a Welcome Hindus Day ಅಂತ. 1838ರಲ್ಲಿ ಫಸ್ಟ್. ಇಲ್ಲ, ನಾನಿನ್ನೂ ಅಲ್ಲಿ ಹೋಗಿಲ್ಲ. ಬಟ್ ದೇ ಹ್ಯಾವ್ ಸೈನ್ಡ್ ಅನ್ ಅಗ್ರಿಮೆಂಟ್ ರೀಸೆಂಟ್ಲಿ ಟು ಗಿವ್ ದೆಮ್ ಏರ್ ಕನೆಕ್ಟಿವಿಟಿ ಬಿಕಾಸ್ ಲಾಟ್ ಆಫ್ ಹಿಂದೂ ಪಾಪ್ಯುಲೇಷನ್ ಇಸ್. ಸೊ ವಿ ವಿಲ್ ಗೆಟ್ ಎ ಬೇಸ್ ದೇರ್. ಆಮೇಲೆ ಇಟ್ ಈಸ್ ಇನ್ ಫ್ಯೂ ಇಯರ್ಸ್ ಇಟ್ ಬಿ ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅಷ್ಟೊಂದು ಆಯಿಲ್ ಸಿಕ್ಬಿಟ್ಟಿದೆ ಅವರಿಗೆ, millions of tons of oil. So now they want India's help for the technical extraction of the oil, transportation. ಆಮೇಲೆ ಅಗ್ರಿಕಲ್ಚರ್ ಬೇಸಿಕಲಿ ನಮ್ಮ ಇಂಡಿಯನ್ಸ್ ಹೋಗಿದ್ದಲ್ಲಿಗೆ ಅವ್ರನ್ನ ಕಬ್ಬಿನ ಗದ್ದೆ ಮತ್ತು ಬಾಳೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ. ಬಟ್ ನಾವು ದೇ ಬಿಕಮ್ ವೆರಿ ಫೇಮಸ್, ವೆರಿ ರಿಚ್. ಸೊ ವಿ ವಿಲ್ ಎಕ್ಸ್ಟೆಂಡ್ ಅವರ್ ಲೀಡ್ up to that. So that is the best way to counter China. See, Maldives ವಿಷಯ ಒಂದಿಷ್ಟು ದಿನಗಳಾದಮೇಲೆ ತಣ್ಣಗಾಗ್ಬೋದು. ಇವನ ಈ ಮೂಸು ಉಳುವಿಕೆನೇ ಇಟ್ಸ್ ಇನ್ ಡೌಟ್ ಈಗ. ಸೊ ಹಾಗಾಗಿ ಅಲ್ಲಿನ ಜನ ಸ್ವಲ್ಪ ಬುದ್ಧಿವಂತರಾಗ್ತಾರೆ ಅಷ್ಟೇ. ಯಾಕಂದರೆ ದೇರ್ದಲ್ಲ ಹೋಟೆಲ್ ಇಟ್ಕೊಂಡಿರೋರು, ಬೋಟ್ಗಳು ಇಟ್ಕೊಂಡಿರೋರು, ಆಲ್ ದ ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿರೋರು, ದೆನ್ ನೋಬಡಿ. ಆಮೇಲೆ ಸರ್, ಈಗ ಮಾಲ್ಡೀವ್ಸಲ್ಲಿ ಇಂಡಿಯನ್ ಬಿಸ್ನೆಸ್ ಮೆನ್ನು ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. 25,000. ಹೌದಾ? ಇಂಡಿಯನ್ ಪಾಪ್ಯುಲೇಷನ್ ಇಸ್ 25,000. ಹಾಗಿದ್ದರೆ ಅವ್ರಿಗೆ ಅವ್ರ ಕಡೆಯಿಂದ ಅಂದರೆ ಮಾಲ್ಡೀವ್ಸ್ ಇವತ್ತಿನ ಜಿಹಾದಿ ಎಲಿಮೆಂಟ್ಸಿಂದ ಒಂದು ಭಯ ಇರ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ದೇಶ ಸ್ವಲ್ಪ ಪ್ರಯತ್ನಪಟ್ಟು ಅವರುಗಳನ್ನೆಲ್ಲ ಲಕ್ಷದ್ವೀಪಕ್ಕೆ ಈ ಥರ ಕರ್ಸ್ಕೊಂಡ್ಬಿಟ್ರೆ ಏನಾಗ್ಬೋದು? ಅಂದರೆ ಅವರಿಗೆ ಒಂದು ಕಮರ್ಷಿಯಲಿ ಒಂದು ಏಟ್ ಕೊಟ್ಟಂಗಾಗುತ್ತೆ. ಮೋಸ್ಟ್ಲಿ ಆಗಲೂಬಹುದು. ಯಾಕಂದರೆ ಇಟ್ ಮೇ ಟೇಕ್ ಎ ವೈಲೆಂಟ್ ಟರ್ನ್ ಆಲ್ಸೋ. ಹೌದಾ? ಈಗ ಭಾರತ ಒಂದಿಷ್ಟು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದರೆ ಇಟ್ ಮೇ ಎಫೆಕ್ಟ್ ದೋಸ್ 25,000 ಇಂಡಿಯನ್ಸ್ ಲಿವಿಂಗ್. ಅದೇ. ಸೊ ದೆನ್ ವಿ ಹ್ಯಾವ್ ಟು. ಈಗ ನೋಡಿ, ಅವರಿಗೆ ವೆನ್ ಯು ಥಿಂಕ್ ಆಫ್ ಲಾಂಗ್ ಟರ್ಮ್, ವೆನ್ ಯು ಥಿಂಕ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಇಟ್ ಈಸ್ ಆ್ಯಕ್ಚುಲಿ ನೌ ಕಾಲ್ಡ್ ಗ್ಲೋಬಲ್ ಬಾಯ್ಲಿಂಗ್. ಅಷ್ಟು ಫಾಸ್ಟಾಗಿದೆ ಆಗ್ತಾ ಇದೆ. ಸೊ ಬೈ 2050, ಈಗ ನಮ್ಮ ಮೋದಿಯವರು 2047ವರೆಗೂ ಟಾರ್ಗೆಟ್ ಮಾಡಿದ್ದಾರೆ. ಬಟ್ ಬೈ 2050 ಬಹುತೇಕ ಐಲ್ಯಾಂಡ್ಗಳು ಮುಳುಗೋಗ್ಬಿಡ್ತವೆ ಮಾಲ್ಡೀವ್ಸ್ನಲ್ಲಿ. ಹೌದಾ? ದಟ್ ಈಸ್ ವೈ ದೇರ್ ವಾಸ್ ಎ ಸೆಮಿನಾರ್ ಇನ್ ಇಂಡಿಯಾ. ಈಗೊಂದು ದ್ವೀಪನೇ ಕಟ್ತಾ ಇದ್ದಾರೆ ಅಲ್ಲಿ, ಹುಲುಮಾಲೆ ಅಂತೇಳಿ. ಬಿಕಾಸ್ ನಾವು ದ್ವೀಪನೂ ಕಟ್ಬೋದಾ? ಯಾಕಂದರೆ ದೇ ನೋ ಹಾಫ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಡ್ರೌನ್. ಸೊ ದೇರ್ ಇಸ್ ಅ ಲಾಂಗ್ ಬ್ರಿಡ್ಜ್ ಬಿಟ್ವೀನ್ ಮಾಲೆ ಆ್ಯಂಡ್ ಹುಲುಮಾಲೆ. ಹುಲುಮಾಲೆ ಆ್ಯಂಡ್ ದ ಬ್ರಿಡ್ಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಲಾಟ್ ಆಫ್ ದಿಸ್ ಥಿಂಗ್ ಹೆಲ್ಪ್ ಫ್ರಮ್ ಚೈನಾ. ಹೆಲ್ಪ್ ಅಂದರೆ ಅವರು ಸಾಲ ಕೊಡ್ತಾರೆ ಅಷ್ಟೇ. ಸಾಲ ಕೊಟ್ಟಿದ್ದಾರೆ. ಸೊ ಈಸ್ 1.8 ಬಿಲಿಯನ್ ದೇ ಓ. ಈಗ ನಾವೇನು ಈಗ ನೋಡಿ, ಲಾಸ್ಟ್ ಇಯರು 2 ಲಕ್ಷ ಜನ ಭಾರತೀಯ ಪ್ರವಾಸಿಗರು ಹೋಗಿದ್ರು. ಒಬ್ಬೊಬ್ಬ ಪ್ರವಾಸಿಗನು ಅಲ್ಲಿ ಎವ್ರಿಥಿಂಗ್ ಈಸ್ ವೆರಿ ಕಾಸ್ಟ್ಲಿ ದೇರ್.
ಒಂದು 2 ದಿವಸದ ಪ್ಯಾಕೇಜ್ ಅಂದರೆ ನಿಮಗೆ 3.5 ಲಕ್ಷ. ಹಾಂ, ಇಟ್ಸ್ ವೆರಿ ಸುಮ್ಮನೆ ಇದೊಂಥರ ಸ್ಟಾರ್ಗಳು, ಸಿನಿಮಾ ಸ್ಟಾರ್ಗಳು ಅದು ಇವರು ಹೋಗಿ ಇವರಿಗೆಲ್ಲ ಫ್ರೀ ಆಫರ್ ಸಿಗಿರುತ್ತಲ್ಲ. ಸೊ ಹಾಗಾಗಿ ಇಫ್ ಈಚ್ ಟ್ರಾವೆಲರ್ ಹ್ಯಾಸ್ ಸ್ಪೆಂಡ್ 2 lakhs ಅಂತಲೇ ಇಟ್ಕೊಳ್ಳೋಣ. 2 lakh ಟ್ರಾವೆಲರ್ ಸ್ಪೆಂಡಿಂಗ್ 2 lakhs ಎವ್ರಿ ಡೇ. ದಟ್ ಈಸ್ ದ ಕೈಂಡ್ ಆಫ್ ಇನ್ಕಮ್ ದೇ ಟು ಗೆಟ್. ಆ್ಯಂಡ್ ವೇರ್ ಇಟ್ ವಿಲ್ ಗೋ ಟು ಚೈನಾ. ಸಾಲ ತೀರಿಸ್ಬೇಕಲ್ವಾ, 20% ತೀರಿಸ್ಬೇಕು ಅಂತ ಇವಾಗ ಭಾರತದ ತೀರಿಸಿದ್ದಾರೆ ಅವರು. ಅಲ್ಲಿ ಚೈನಾದವ್ರು ಬಿಡಲ್ವಲ್ಲ, ನಾವು ಭಾರತದ ಕೊಟ್ಟಿದ್ದು 2.5% ಬಡ್ಡಿ ಮೇಲೆ. ಬಟ್ ಕೊಡ್ತಾ ಇದ್ದಾರಾ? ಹಾಂ, ಕೊಡಲೇಬೇಕು ಅವರು. ಸ್ವಲ್ಪ ಬರ್ತಾ ಇದೆ. ಬರಲಿಲ್ಲ ಅಂದರೆ ದೆನ್ ವಿ ಹ್ಯಾವ್ ಟು ಟೇಕ್ ದ ಹಾರ್ಡ್ ಸ್ಟ್ಯಾಂಡ್. ದಿಸ್ ಇಸ್ ದ ಟೈಮ್ ಟು ಶೋ, ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಆನ್ ಅವರ್ ಟರ್ಮ್ಸ್ ಆ್ಯಂಡ್ ಅವರ್ ಟೈಮಿಂಗ್. ನಾನು ಯಾಕೆ ಇದನ್ನು ಕೇಳಿದ್ದು ಅಂದರೆ, ಈಗ ಇಲ್ಲಿ ಪೂರ್ತಿ ಕೊಟ್ಟೇ ಇಲ್ಲ, ಅಂದರೆ ಸಾಲನೂ ಕೊಟ್ಟಿಲ್ಲ, ನಾವು ಹೆಲ್ಪ್ ಮಾಡೋದು ನಿಲ್ಲಿಸಿಲ್ಲ ಫಾರ್ ಅವರ್ ಓನ್ ರೀಸನ್ಸ್, ಅದು ಒಪ್ಕೊಳ್ಬೋದು. ಇವರು ಅಲ್ಲಿಂದನೂ ಸಾಲ ತೊಗೊಂಡ್ರೆ ಅವರು ಕೊಡಬೇಕು ಅಂತ ತಲೆ ಮೇಲೆ ಮಳೆ ಹೊಡೆಯೋರು. ಈಗ ನಮಗೂ ಕೊಟ್ಟು ಅವ್ರಿಗೂ ಕೊಡೋದಕ್ಕೆ ಇವ್ರಿಗೆ ಸಾಧ್ಯವಿಲ್ಲ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ನಿಮಗೆ ನಿಲ್ಲಿಸ್ತಾರೆ ಅಂತ ನನ್ನದು ಒಂದು. ಐಲ್ಯಾಂಡ್ಗಳು ತೊಗೊಂಡ್ಬಿಟ್ರೆ ಆಯಿತು. ಐಲ್ಯಾಂಡ್ ಚೈನೀಸ್ ಮಾಡ್ತಿರೋದು ಅಷ್ಟೇ. ಈಗಾಗಲೇ 6 ಐಲ್ಯಾಂಡ್ ತೊಗೊಂಡ್ಬಿಟ್ಟಿದ್ದಾರೆ ಫಾರ್ ದೇರ್. ಇಂಡಿಯಾನ ತೊಗೋಬೋದಾ? ವಿ ಹ್ಯಾವ್ 2 ಐಲ್ಯಾಂಡ್ಸ್. ಹೌದಾ? ಇದೆ. ಸೊ ವಿ ಕ್ಯಾನ್ ಜಸ್ಟ್ ಎಕ್ಸ್ಪ್ಯಾಂಡ್. ಅದೇ ಹೇಳಿದ್ರು, ಒನ್ಸ್ ವಿ ಟೇಕ್ ಹಾರ್ಡ್ ಸ್ಟ್ಯಾಂಡ್ ಆ್ಯಂಡ್ ಶೋ ಅವರ್ ಪೊಲಿಟಿಕಲ್ ಏನು ಸ್ಟ್ರೆಂತ್ ತೋರಿಸ್ಬೇಕು. ತೋರಿಸಿದ್ರೆ ಮಾಲ್ಡೀವಿಯನ್ ಸಿಟಿಸನ್ಸೇ ದೇ ವಿಲ್ ಓವರ್ಥ್ರೋ ದಿಸ್ ಗವರ್ಮೆಂಟ್ ಆ್ಯಂಡ್ ಬ್ರಿಂಗ್ ಸಮ್ ಒನ್ ನ್ಯೂ. ಆ್ಯಂಡ್ ಇಟ್ಸ್ ಅ ಓಪನ್ ಸೀಕ್ರೆಟ್ ಹೂಸ್ ಇನ್ ಫೇವರ್ ಆಫ್ ಇಂಡಿಯಾ, ಹೂಸ್ ಇನ್ ಫೇವರ್ ಆಫ್ ಚೈನಾ ಅಂತೇಳಿ. ಅದೆಲ್ಲ ಅಂದರೆ ಯಾವಾಗಲೂ ನಾವು ಮೆತ್ತಗೆ ಇದ್ದು ಮುಂದಿಂದ ಯೋಚನೆ ಮಾಡಿಕೊಂಡು ಹೀಗೆ ಇದ್ದರೆ ದೇ ಟೇಕ್ ಅಸ್ ಈಸಿ ಅಂತ ಅಷ್ಟೇ. ಅದೊಂದು ಅಲ್ವಾ? ಇವತ್ತಿನ ಕಾಲದಲ್ಲಿ ಭಾರತಕ್ಕಿರೋ ಆರ್ಮಿ ಸ್ಟ್ರೆಂತ್ ಆಗಲಿ, ದಿ ಅದರ್ ಕ್ಲೌಡ್ಸ್ ವಿ ಹ್ಯಾವ್ ಡೆವಲಪ್, ಇದರಿಂದ ಮಾಲ್ಡೀವ್ಸನ್ನು ಹತ್ತಿಕ್ಕೋದು ಅಷ್ಟು ಕಷ್ಟದ್ದಲ್ಲ ಅಂತ ಅನಿಸುತ್ತೆ. ಈವನ್ ಮುಂದಿಂದು ಯೋಚನೆ ಮಾಡಿದ್ರು ಕೂಡ ಕಷ್ಟ ಏನಿಲ್ಲ ಅಲ್ವಾ? ಬಟ್ ದೋಸ್ ಹೂ ಸ್ಟಡಿಡ್ ದ ನೇಚರ್ ಆಫ್ ಮಾಲ್ಡೀವ್ಸ್ ಪೊಲಿಟಿಕ್ಸ್, ಇದು ಹೇಳಿದ್ನಲ್ಲ ಏಕ್ತಾ ಕಪೂರ್ ಸೀರಿಯಲ್ ಅಂತೇಳಿ. ಸೊ ಹಾಗೆ ಅಪ್ ಆ್ಯಂಡ್ ಡೌನ್, ಒಂದ್ಸರಿ ಅತ್ತೆ ಒಂದ್ಸರಿ ಸೊಸೆ, ಹೀಗೆ ಬರ್ತಾ ಇರುತ್ತೆ. ಅದು ಇದ್ದೇ ಇರ್ಬೋದು. ಇಟ್ ಇಸ್ ನಾಟ್ ಎ ಸೀರಿಯಸ್ ಇಶ್ಯೂ. ವಾಟ್ ಈಸ್ ಸೀರಿಯಸ್ ಇಶ್ಯೂ ಇಸ್ ದಿ ರಾಡಿಕಲೈಸೇಷನ್. ದಟ್ ವಿ ಹ್ಯಾವ್ ಟು ಮೇಕ್ ಬಿಗ್ ನಾಯ್ಸ್ ಇನ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಇದೇನು ಐಸಿಸ್ ಈಗ ನೋಡಿ, ಆಫ್ಟರ್ ದಿಸ್ ಕೇರಳ ಸ್ಟೋರಿ ಫಿಲ್ಮ್ ಬಂದಮೇಲೆ ಜನಗಳಿಗೆ ಗೊತ್ತಾಯ್ತು ಎಷ್ಟು ಜನ ಭಾರತೀಯ ಹುಡುಗಿಯರು ಹೋಗಿದ್ದಾರೆ ಅಲ್ಲಿ ಅಂತೇಳಿ. ಇಟ್ ಈಸ್ ಅನ್ಬಿಲೀವಬಲ್. ಆಮೇಲೆ ಅವ್ರನ್ನ ವೆನ್ ದೇವರ್ ಐಸಿಸ್ ಇವನ್ನ ಅಲ್ ಬಗ್ದಾದಿನ ಹೊಡೆದಾಕಿದ ಮೇಲೆ ವೆನ್ ದೇ ಗಾಟ್ ಸ್ಕ್ಯಾಟರ್ಡ್, ದೇರ್ ಆರ್ 23 ಕ್ಯಾಂಪ್ಸ್ ಇನ್ ಸದರ್ನ್ ಇರಾಕ್ ಆ್ಯಂಡ್ ನಾರ್ದರ್ನ್ ಲೆಬನಾನ್ ವೇರ್ 67,000 ಐಸಿಸ್ ವಿಡೋಸ್ ಆರ್ ಲಿವಿಂಗ್ ದೇರ್. ವಿತ್ ಈ 23 ಕ್ಯಾಂಪ್ಗಳಲ್ಲಿ there are 7,300 children in the age group of 10 to 14. They are the future ISIS terrorists. So ISIS is not over with Baghdadi. So ಇವ್ರಿಗೆ ಕೊಡ್ತಾ ಇದ್ದಾರೆ. They want more. So that is where ನಾವು ಭಾಳ ಜೋರಾಗಿ ಧ್ವನಿ ಎತ್ತಬೇಕಾಗಿರೋದು ಅದರ ಬಗ್ಗೆ, ಮಿಲಿಟರೈಸೇಷನ್ ಆಫ್ ಮಾಲ್ಡೀವ್ಸ್ ಅಂತ ನನ್ನ ಒಂದು. Since I am from a military background, it is very, very concerning and it has to be observations ನೀವು ಮಾಡ್ತಾ ಇರೋದು. ಇದು ಈ ಐಸಿಸ್ದು ಯಾವತ್ತಿಗೂ ನಿಲ್ಲೋಲ್ಲ. ಆಮೇಲೆ ಮೋಸ್ಟ್ ಡೇಂಜರಸ್, ಬಹಳ ಎಲ್ಲ ದೇಶಗಳಿಗೂ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅವ್ರವ್ರನ್ನೇ ಹೊಡ್ಕೋತಾರೆ. ಅವ್ರಿಗೆ ಏನೋ ನೋ ರೀಸನ್ ನೋ ರೈಮ್, ಯಾರನ್ನ ಎಲ್ಲಿ ಬೇಕಾದರೂ ಹೊಡೆಯುವಂಥವ್ರು. ಇದು ಹೇಗೆ ಇದು ಹತ್ತಿಕ್ಕೋದು ಅನ್ನೋದು ಎಲ್ಲರಿಗೂ ಕಷ್ಟ ಆಗಿದೆ. ಇದು ಇವ್ರದ್ದೇ ಆಗಲಿ, ತಿಳ್ಕೊಳ್ಳೋದೇ ಕಷ್ಟ. ಚೈನೀಸ್ದೇ ಆಗಲಿ, ಈವನ್ ಸರ್ಟನ್ ಯುರೋಪಿಯನ್ ಮೈಂಡ್ ಸೆಟ್, ವಿ ನೆವರ್ ಥಿಂಕ್ ಲೈಕ್ ದೆಮ್, ವಿ ಥಿಂಕ್ ಲೈಕ್ ಇಂಡಿಯನ್ಸ್. ಅಯ್ಯೋ, ಅದೇ ಕರೆಕ್ಟ್. ನಾವು ಹಿಂದೂಗಳು, ನಾವು ಶಾಂತಿ, ಸೌಹಾರ್ದ, ವಸುದೈವ ಕುಟುಂಬಕಂ, ವಿಶ್ವಶಾಂತಿ. ಅವ್ರ ಹಿಂದ್ಗಡೆ ಚಾಕು ಇಟ್ಕೊಂಡಿರೋದು ವಿ ನೆವರ್ ಥಿಂಕ್, ವಿ ನೆವರ್ ಸಿ ಬಿಹೈಂಡ್ ಇಸ್ ಬ್ಯಾಕ್. ಛತ್ರಪತಿ ಶಿವಾಜಿ ಮಹಾರಾಜರೊಬ್ಬರೇ ಆ ಥರ ಥಿಂಕ್ ಮಾಡಿ. ಹೌದು. ಸೊ ದೇರ್ ಶುಡ್ ಬಿ ಮೋರ್ ಶಿವಾಜೀಸ್ ಇನ್ ಆಲ್ ಲೆವೆಲ್ಸ್, ಪೊಲಿಟಿಕಲ್ ಲೆವೆಲ್ಸ್ ಇನ್ಕ್ಲೂಡೆಡ್. ಆಮೇಲೆ ಮಿಲಿಟರಿನೂ ಅಷ್ಟೇ. ನಾನು ಹೇಳಿದ್ದು ದಿ
strength of military is not in just that equipment they have or the latest weapon system. ಅಲ್ಲಿದ್ದು ಹೇಳ್ತಿದ್ರೆ ನಮ್ದು ಹೇಳ್ತಾ ಇರೋದು. ಸೊ ನಾವು ವಿ ಆರ್ ಡೂಯಿಂಗ್ ಬಿಗ್ ಟೈಮ್ ಶಾಪಿಂಗ್ ಇನ್ ಮಿಲಿಟ್ರಿ ನಾವು. ಯಾಕಂದರೆ 30 ವರ್ಷ ಏನು ಪೋಸ್ಟ್ ಬಫೋರ್ ಗನ್ಸ್ ಏನು ಪರ್ಚೇಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ, ಯಾಕಂದರೆ ಎಲ್ಲಿ ಮತ್ತೆ ಸ್ಕ್ಯಾಂಡಲಲ್ಲಿ ಸಿಗಾಕೊಳ್ತೀವೋ ಅಂತೇಳಿ. ಬಟ್ ನಾವು ಸೋ ಮಚ್ ಫ್ರೀಡಮ್ ಇಸ್ ಗಿವನ್ ಟು ದಿ ಫೀಲ್ಡ್ ಕಮಾಂಡರ್ಸ್. ಯು ಆರ್ ದ ಫೀಲ್ಡ್ ಕಮಾಂಡರ್, ಯು ಟೇಕ್ ಡಿಸಿಷನ್. ಯು ವಾಂಟ್ ಟು ಬಾಂಬ್, ಯು ವಾಂಟ್ ಟು fire across the line. So it has flown from the political leadership. So it is that man behind the machine who matters. Now that aggression in the military circles is showing. Post 26/11 there was a request from Chief of Air Force, Folly Major anta idru, Air Chief Marshal Folly Major. He said, give us the orders, we are ready. We have to retaliate. Wonderful. But it didn't happen. You know what was the political situation. ಆವಾಗ. ಸೊ ಇವಾಗ ಅಂಥದ್ದೆಲ್ಲ ಪೊಲಿಟಿಕಲಿ ಸ್ವಲ್ಪ ಮೆಚುರಿಟಿ ಬಂದಿದೆ, ಒಂದು ಬೋಲ್ಡ್ನೆಸ್ ಬಂದಿದೆ. ಒಂದು ಆಮೇಲೆ ದ ಸೋಲ್ಜರ್ ಇಸ್ ಗೆಟಿಂಗ್ ವಾಟ್ ಹಿ ವಾಂಟ್ಸ್. He wants moral support. He wants modern weapons. He wants that sense of belongingness. ಯಾರು ಕೇಳ್ತಾ ಇದ್ರು, ನಾವು ಸೈನಿಕರಿಗೆ ಏನಾದರೂ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜಸ್ಟ್ ಬಿ ಎ ಗುಡ್ ಸಿಟಿಸನ್ ವರ್ತ್ ಫೈಟಿಂಗ್ ಫಾರ್, ಅಷ್ಟೇ. ದಟ್ಸ್ ಆಲ್. ಸೊ ಸಿಂಪಲ್ ಆಸ್ ದಟ್. ಜಿಯೋಪೊಲಿಟಿಕಲಿ ಮಾಲ್ಡೀವ್ಸ್ಗೆ ನಾವು ಯಾಕೆಷ್ಟು ಮಹತ್ವ ಕೊಡ್ತಿದ್ದೀವಿ ಅಂದರೆ ಚೈನೀಸ್ ಡಿಸೈನ್ ಏನಿದೆ ಇನ್ ಇಂಡಿಯನ್ ಓಷನ್ ರೀಜನ್, IOR ಅಂತ ಕರಿತೀವಲ್ಲ, ಅದರಲ್ಲಿ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತೇಳಿ, ಅದನ್ನು ಕೌಂಟರ್ ಮಾಡೋಕ್ಕೆ ಮೊನ್ನೆ ಸೆಪ್ಟೆಂಬರಲ್ಲಿ ಏನು ಸರ್ ಅದು ಇನ್ನೊಂದು ಸತಿ ಬೆಲ್ಟ್ ಆ್ಯಂಡ್ ರೋಡ್ ಮೊದಲು ಪುರಾತನ ಕಾಲದಲ್ಲಿ ಒಂದು ಸಿಲ್ಕ್ ರೋಡ್ ಅಂತ ಇತ್ತು. ಹೌದು. ಫ್ರಮ್ ಹೈಫಾ ಇಟ್ ಯೂಸ್ ಟು ಕಮ್ ಫಾಲೋಯಿಂಗ್ ಕಾರಕೋರಂ ಹೈವೇ ಆ್ಯಂಡ್ ರೈಟ್ ಅಪ್ ಟು ಬೀಜಿಂಗ್, ಪ್ರೆಸೆಂಟ್ ಡೇ ಬೀಜಿಂಗ್. ಅದು ರೇಷ್ಮೆ ಮಾರ್ಗ ಅಂತ ಅನ್ಬೋದು. ಇನ್ನೊಂದು ಸ್ಪೈಸ್ ಮಾರ್ಕೆಟ್ ಆಗ್ತಾ ಇದ್ದಿದ್ದು ಆ ರೂಟಲ್ಲಿ. ಇನ್ನೊಂದು ಸ್ಪೈಸ್ ರೂಟ್ ಟು ಇಂಡಿಯಾ. ಹೌದು. ಅದು ಹೈಫಾದಿಂದ ಪ್ರಾರಂಭವಾಗಿ ಈಗ ಲ್ಯಾಂಡ್ ರೂಟ್ ಬ್ಲಾಕ್ ಮಾಡಿದ್ದು ಯಾರು ಅಂದರೆ ಒಟ್ಟಮನ್ ರೀಜನ್, ಅರೌಂಡ್ 14th-15th century. That is when the Spain and Portugal started finding the sea route. ಆವಾಗಲೇ ಬಂದರು. ವಾಸ್ಕೋಡಗಾಮ ಇಲ್ಲಿ ಬಂದ, ಅವನು ನಾನು ಪಶ್ಚಿಮಾಭಿಮುಖವಾಗಿ ಭಾರತ ಕಂಡುಹಿಡಿತೀನಿ ಅಂತೇಳಿ ಅವನಲ್ಲಿ ಅಮೆರಿಕದಲ್ಲಿ ಸಿಗಾಕೊಂಡ. ಸೊ ಹೀಗಾಗಿ ಮೊನ್ನೆ ಏನಾಯಿತು ಅಂದರೆ ಡ್ಯೂರಿಂಗ್ G20 summit, India and few countries which included UAE, Israel and Saudi Arabia and Western European countries. They signed a pact called IMEC. India Middle East Economic Corridor anteli. So it starts from Mumbai and it goes right up to the Middle East countries, then it travels by road, then covering Egypt, and further it goes by sea to Greece. Okay. Then subsequently it may reach up to US. So anta ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿದಾಗ ಇಟ್ ವಾಸ್ ಅ ಡೈರೆಕ್ಟ್ ಕೌಂಟರ್ ಟು ಚೈನಾಸ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇನ್ನೊಂದು ಏನಾಗಿದೆ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತೇಳಿ ನಿಯರ್ಲಿ 500 kilometers ರನ್ಸ್ ಇನ್ ಗಿಲ್ಗಿಟ್ ಬಾಲ್ಟಿಸ್ತಾನ್. ದಟ್ ಈಸ್ ಅವರ್ ಅಬ್ಜೆಕ್ಷನ್. ಒಂದು ಇದು ಅಗ್ರಿಮೆಂಟ್ ಸೈನ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮೇಡ್ ಇಟ್ ವೆರಿ ಕ್ಲಿಯರ್, ದಿ ಸಾವರ್ನಿಟಿ ಆಫ್ ದಿ ಕಂಟ್ರಿ ಮಸ್ಟ್ ಬಿ ರೆಸ್ಪೆಕ್ಟೆಡ್, ಇಂಡಿಕೇಟಿಂಗ್ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚೈನೀಸ್ ಏನು ಡಿಸೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅಫ್ಕೋರ್ಸ್ ಈಗ 2 ವರ್ಷದಿಂದ ಅಲ್ಲಿ ಏನು ಕೆಲಸ ನಡೀತಾ ಇಲ್ಲ. ಚೈನೀಸ್ ಏನು ಪಾಕಿಸ್ತಾನಿಗೆ ಕೊಟ್ಟು ಇದು ಮಾಡಿದ್ರು, ದೇ ಸ್ಟಾಪ್ಡ್ ಇಟ್. ಆ್ಯಂಡ್ ಅವ್ರ ಹತ್ರ
ರಿಸೋರ್ಸಸ್ ಕ್ರಂಚು ಪ್ರಾರಂಭ ಆಗಿದೆ. ಸೊ CPEC ಅಂತೂ ಮುಗೀತು. ಯಾಕೆಂದರೆ ಪಾಕಿಸ್ತಾನ ತನ್ನ ಶೇರ್ ಏನು ಕೊಡಬೇಕಾಗಿತ್ತು ಅದು ಕೊಡೋಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಸೊ ನಾವು ಈ ಹೊಸ ಮಾರ್ಗ ಏನಿದೆ IMEC ಅಂತೇಳಿ, ಇಟ್ ಬೈಪಾಸಸ್ ಆಲ್ ದೋಸ್ ಪ್ಲೇಸಸ್ ವೇರ್ ಚೈನೀಸ್ ಇಂಟ್ರೆಸ್ಟ್ ಇಸ್ ದೇರ್. It bypasses Iran, it bypasses Turkey, it neglects them totally. That is what is one of the background reason for Hamas attack on 7th October. ಯಾಕಂದರೆ ಎಲ್ಲಿ ಹೋದರೂ ಆ ಚೈನೀಸ್ ಹೆಜ್ಜೆ ಇದ್ದೇ ಇದೆ. ಸಮುದ್ರದಲ್ಲೂ ಅವ್ರ ಹೆಜ್ಜೆ ಕಾಣ್ಬೋದು. ಯಾಕಂದರೆ ಇದ್ರ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ, ಈಗ ನೋಡಿ ನಾವು ರೆಡ್ ಸಿ ಬಗ್ಗೆ ಮಾತಾಡಿದ್ವಿ. ಇನ್ ರೆಡ್ ಸಿ at any given time there are 6 Chinese warships are there. Nothing has happened to them. They are only attacking, Houthis are only attacking American and other than Chinese ships. ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಈಗ ಹಮಾಸ್ ಅಟ್ಯಾಕ್ ಮಾಡಿದಾಗಲೂ ರಾಕೆಟ್ ಲಾಂಚ್ ಏನು ಮಾಡಿದ್ರು ಅವರು, ನಾವು ಸುಮ್ಮನೆ ರಾಕೆಟ್ ಲಾಂಚ್ ಅಂತ ಒಂದು ದೊಡ್ಡ ಸೈಂಟಿಫಿಕ್ ಹೆಸರು ಕೊಡ್ತೀವಿ. ಅದರಲ್ಲಿ ಏನಿದೆ, ನಾರ್ಮಲ್ ವಾಟರ್ ಪೈಪ್ಸ್, ಅದರಲ್ಲಿ ಸಕ್ಕರೆ, ರಾಸಾಯನಿಕ ಗೊಬ್ಬರ, ಒಂದಿಷ್ಟು ಡೆಟನೇಷನ್, ಅದನ್ನು ತುಂಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದ್ರೆ ಹೋಗುತ್ತೆ. ಎಷ್ಟು ಚಾರ್ಜ್ ತುಂಬಿರುತ್ತೋ ಅಷ್ಟು ದೂರ ಹೋಗುತ್ತೆ. ಇಟ್ ಇಸ್ ಎ ಡಂಪ್ ಬಾಂಬ್ ಆ್ಯಕ್ಚುಲಿ. ಈಗ 5,000 ರಾಕೆಟ್ ಹಾಕಿದರೆ ಅದರಲ್ಲಿ ಪ್ರಾಣಹಾನಿಯಾಗಿರೋದು ಒಂದು 8-9 ಅಷ್ಟೇ. ಸೊ ಆ ಥರ ಅದರ ದಿಸ್ ಇಸ್ ಆಲ್ ಫ್ರಮ್ ಒನ್ ಆಕ್ಸಿಸ್ ಕಾಲ್ಡ್ ನಾರ್ತ್ ಕೊರಿಯಾ, ಚೈನಾ, ಇರಾನ್ ಆ್ಯಂಡ್ ನಮ್ಮ ಕತಾರ್ ಏನು ರೋಲ್ ಇದರಲ್ಲಿ ಇದೆ ಅಂದರೆ, ಕತಾರ್ನ ಮರ್ತುಬಿಟ್ರಲ್ಲ. ಮೋಸ್ಟ್ ಖತರ್ನಾಕ್ ದೇಶ ಕತಾರನ್ನು, ಖತರ್ನಾಕ್ ದೇಶಗಳು ಅಷ್ಟೇ ಮಾಡ್ಬೋದು ನೋಡಿ. So Qatar we cannot forget. Yes. So Qatar is a very ಯಾಕಂದರೆ ಇವು ಹಮಾಸ್ ಮತ್ತು ಇಸ್ರೇಲಿಗಳ ನಡುವೆ ಏನಾದರೂ ಮಾತುಕತೆ ಆಗಬೇಕು, ಸೀಸ್ ಫೈರ್ ಮಾತುಕತೆ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಕತಾರ್ ಮೀಡಿಯೇಷನ್. ಹೌದು. ಈ ಹಮಾಸಿನ ಲೀಡರ್ಸ್ಗಳೆಲ್ಲ ಕುತ್ಕೊಂಡಿರೋದೇ ಅಲ್ಲಿ ಕತಾರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಕತಾರ್ ಈಸ್ ಪ್ಲೇಯಿಂಗ್ ಎ ವೆರಿ ಡರ್ಟಿ ಗೇಮ್, ಟ್ರೈಂಗ್ ಟು shelter all the terrorist groups. Why? Because there is a American Hamas Central Command sitting there. Correct. CENTCOM. ಅಲ್ಲಿನವರೇ ಹೇಳ್ತಾರೆ, ಇಲ್ಲಿ ಜನರನ್ನು ಹೊಡೆದಾಡ್ಕೊಳ್ಳೋಕೆ ಬಿಟ್ಬಿಟ್ಟು ಸಾಯೋಕೆ ಬಿಟ್ಬಿಟ್ಟು ಅವರು ಹೋಗಿ ಹಾಯಾಗಿ 5-star ಹೋಟ್ಲಲ್ಲಿ ಇರ್ತಾರೆ, ಕತಾರಲ್ಲಿ, ದುಬೈಯಲ್ಲಿ ಅಂತ ಹೇಳ್ತಾರೆ. ಹೌದು, ಅಲ್ಲಿದ್ದಾರೆ. ಸೊ ಹೀಗೆ ಈ ಒಂದು ನೆಕ್ಸಸ್ ಏನಿದೆ, ಸ್ಟಾರ್ಟಿಂಗ್ ಫ್ರಮ್ ನಾರ್ತ್ ಕೊರಿಯಾ ಟು ಚೈನಾ ಟು ಇರಾನ್ ಟು ಟರ್ಕಿ ಆ್ಯಂಡ್ ಟು ಕತಾರ್, ಇದನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಬಿ, ಅಂದರೆ ನಮ್ಮದೇನು ಕ್ವಾಡ್ ಇದೆ, ರೈಟ್ ಫ್ರಮ್ ಆಸ್ಟ್ರೇಲಿಯಾ ಟು ಇಂಡಿಯಾ ಟು US ಆ್ಯಂಡ್ ಟು ಯುರೋಪಿಯನ್ ಯೂನಿಯನ್. ಸೊ ಇದರಲ್ಲೂ ಒಂದು ಜಿಯೋಪೊಲಿಟಿಕಲ್ ಇದರಲ್ಲಿ ತಿಕ್ಕಾಟ ನಡೀತಾ ಇದೆ. ಸೊ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಯೂಸ್ ದಿಸ್ ಅಕೇಶನ್ internationally, globally, to tell Maldives is not just a tourist attraction. ಒಂದು isolated event ಅಲ್ಲ. It is closely linked to geopolitics. Geopolitical activity. Okay, so it is not just India versus Maldives now. It is not even in cognizance. ಅಲ್ವಾ? Except of its geopolitical nature ಅಷ್ಟೇ. ಅದೇ ಒಂದು ಅದನ್ನು ಯಾರೋ ಬಳಸ್ಕೊಳ್ತಾ ಇದ್ದಾರೆ, ಅದು ನಮಗೆ ಗೊತ್ತಾಗಬೇಕು. ವೆಸ್ಟೆಡ್ ಇಂಟ್ರೆಸ್ಟ್ ಯಾರು ಅಂತ ವಿ ಹ್ಯಾವ್ ಟು ಎಕ್ಸ್ಪೋಸ್. ಅದು ಗೊತ್ತಾಗಿದೆ. ಆದರೆ ಆ ವೆಸ್ಟೆಡ್ ಇಂಟ್ರೆಸ್ಟ್ಗಳು ಬಹಳ ವೆಸ್ಟೆಡ್ ಆಗಿರೋದ್ರಿಂದ ಯಾವತ್ತೂ ಈ ಕಷ್ಟ ಇದ್ದಿದ್ದೆ ಅಲ್ವಾ? ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅಂತ ಅನಿಸುತ್ತೆ. ಹೌದು. ಆಮೇಲೆ ಇಂಡಿಯಾ ಹ್ಯಾಸ್ ಟು ಥಿಂಕ್ ಟೋಟ್ಲಿ ಇಂಡಿಪೆಂಡೆಂಟ್ಲಿ. ಈಗ ನೋಡಿ, ರಿಷಿ ಸುನಾಕ್ ಫ್ರಮ್ ಬ್ರಿಟನ್, ವಿ ಹ್ಯಾವ್ ties with him at certain level, but he is the prime minister of a European country. So naturally, why he has to go and give $2.9 billion to that joker in Ukraine? ಹೌದು. But he had to ನೋಡಿ, so
ಇಲ್ಲ, ಬೀಯಿಂಗ್ ಎ ಇಂಡಿವಿಜುವಲ್ ಇಸ್ ಡಿಫರೆಂಟ್ ಫ್ರಮ್ ದಿ ಹೆಡ್ ಆಫ್ ಎ ಬಿಗ್ ಕಂಟ್ರಿ. ಅವರು ಅಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡ್ತಾರೆ. ಆ್ಯಂಡ್ ಬಿಕಾಸ್ ದೇ ಆರ್ ಪಾರ್ಟ್ ಆಫ್ ನ್ಯಾಟೋ, ನ್ಯಾಟೋ ಅಬ್ಲಿಗೇಷನ್ ಅವ್ರನ್ನು ಫುಲ್ಫಿಲ್ ಮಾಡಲೇಬೇಕು. ಆ್ಯಂಡ್ ದೇ ಹ್ಯಾವ್ ಟು ಟೋ ದ ಲೈನ್ ವಾಟ್ ಅಮೆರಿಕಾ ಡಿಕ್ಟೇಟ್ಸ್ ಟು ದೆಮ್. ಸೊ ಇದು ನೆಕ್ಸ್ಟ್ ಭಾರತದಲ್ಲಿ ಚುನಾವಣೆ ನಡೆಯುತ್ತೆ, ಅಮೆರಿಕದಲ್ಲಿ ಚುನಾವಣೆ ನಡೆಯುತ್ತೆ. 6 months from now, the political scenario in the world will be different. ಹೌದಾ? Yes. ಹೇಗೆ ಸರ್? Biden will bide his way out. ಬೈ ಹೇಳ್ತಾರೆ. So there is no chance Biden coming. Already old he is. So Vivek Ramaswamy and Trump will come as a team. No, Vivek Ramaswamy is part of Trump's team. Okay. So he is not contesting for presidential election, but he may be a part of the Trump vice president group. ಈ ಕಮಲಾ ಹ್ಯಾರಿಸ್ ತರ ಏನಾದರೂ? He will not be that bad. ಅಲ್ಲ, I mean position. Yeah, position. Correct. No, I am not comparing their talents or their contribution. Yeah. That's different. Then Vivek Ramaswamy is independent thinking and fair-minded person. Very clear in thinking. And he is, that crook alla. His fight against racism. Correct. He is so open and very clear. ಅದೇ ತುಂಬ ಉದಾರವಾದಿ, ತುಂಬ ಗಂಭೀರವಾಗಿ ಮಾತಾಡ್ತಾರೆ, ತುಂಬ ಮೆಚೂರ್ ಆಗಿದ್ದಾರೆ. ಸೊ ಅದೇ ಸಮಯದಲ್ಲಿ ಭಾರತದಲ್ಲೂ ಚುನಾವಣೆ ನಡೆದು ಇನ್ನೊಂದಿಷ್ಟು ಈಗ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಸರ್, ಹೇಗೆ ಬದಲಾವಣೆ? ಫಾರ್ ಗುಡ್ ಆರ್ ಬ್ಯಾಡ್? ಫಾರ್ ಗುಡ್ ಹೇಳ್ತೀನಿ. ಯಾಕೆ ನೋಡಿ, ಸ್ಪೆಷಲಿ ಮಿಡ್ಲ್ ಈಸ್ಟಲ್ಲಿ ಎನ್ಕರೇಜಿಂಗ್. ಮಿಡ್ಲ್ ಈಸ್ಟಲ್ಲಿ ವೆನೆವರ್ ದೇರ್ ಈಸ್ ಡೆಮೊಕ್ರಾಟಿಕ್ ಪಾರ್ಟಿ ಇನ್ ಅಮೆರಿಕಾ, ಕತಾರ್ ಪ್ಲೇಸ್ ದಿ ಗೇಮ್. ಸೊ ಡೆಮೊಕ್ರಾಟ್ ಆ್ಯಂಡ್ ದೋಹಾ is closely linked. ಅವರವ್ರ ದೋಸ್ತಿಗಳು. So whenever Republic Party comes in US, the Saudi Arabia and UN becomes very prominent. ಈಗ ಅವರು ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ. ದೇ ನೋ ದೇರ್ ಇಂಟ್ರೆಸ್ಟ್. ಸಿ ಈಗ ನೋಡಿ, ವಿತ್ ದಿ ಕೊಲಾಬರೇಷನ್ ಆಫ್ ಇಸ್ರೇಲ್, ಸೌದಿ ಅರೇಬಿಯಾ ಈಸ್ ಬಿಲ್ಡಿಂಗ್ ಎ ನ್ಯೂ ಟೌನ್ಶಿಪ್ ಕಾಲ್ಡ್ ನಿಯೋಮ್. ಬೇಸಿಕಲಿ ಅವನ ಫ್ಯಾಮಿಲಿ ಇದು ಕ್ಲೋಸ್ಲಿ ಲಿಂಕ್ಡ್. ಸೊ ಜ್ಯೂಸ್ ಆ್ಯಂಡ್ Muslims are partnered together to build a new township like Dubai. They know oil is not going to last forever. So is that way very. ಮೊನ್ನೆ ಸ್ಮೃತಿ ಇರಾನಿ ಸೌದಿ ಅರೇಬಿಯಾಗೆ ಹೋಗಿದ್ದು, ಸೌದಿ ಅರೇಬಿಯಾ ವೆಲ್ಕಮ್ಡ್ ಹರ್. But there is so much of commotion. She created so much commotion otherwise in elsewhere. ಅವ್ರಿಗೆ ಮಾಡಕ್ಕೆ ಇನ್ನೇನು ಕೆಲಸವಿಲ್ಲ, ಇಂಥದ್ದೇ ನೋಡ್ತಿರ್ತಾರೆ. It showed two things. One, Saudi Arabia is changing. Second, the lady from India goes the way she is. Indian dress, Indian ways and manners. So it is a very clear message that what is our stand and the changing face of Saudi Arabia. And therefore, because they claim that they are the leaders of the Muslim community, though Pakistan and Qatar, they try to project themselves as Islamic representatives. So again, 6 months from now, ನಾನು ಹೇಳಿದಾಗೆ, it will be a different world. Yeah. So a positive note you have. Yes, definitely. I am very positive about this. Thank you. ಸರ್, ನೀವು ಅಷ್ಟು ದೂರದಿಂದ ಬಂದು ಇವತ್ತು ನಮಗೆ 2 ವಿಷಯಗಳನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಾ. ಒಂದು, ಮಾಲ್ಡೀವ್ಸ್ ಅದರ ಪ್ರಾಮುಖ್ಯತೆ ಏನು ಸಮಸ್ಯೆ ಏನು ಕ್ರಿಯೇಟ್ ಮಾಡ್ತಾ ಇದೆ, ಅದರ ಸುತ್ತಮುತ್ತ ಹೇಗೆ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ಒಂದು ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಾ. ಅದರ ಹಿನ್ನೆಲೆ ಇದೆಲ್ಲ ಹೇಳಿದ್ದೀರಾ. ಆಮೇಲೆ ಭಾರತ ಹೇಗೆ ಮಾಲ್ಡೀವ್ಸ್ಗೆ ಅಷ್ಟು ಸಹಾಯ ಮಾಡಿದೆ, ಆದರೂ ಕೂಡ ಅವರು ಕೃತಜ್ಞರಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ತುಂಬ ಸ್ಪಷ್ಟ ಆಯಿತು. ಅದರ ಜೊತೆಗೆ ಭಾರತ ಈ ಮಾಲ್ಡೀವ್ಸನ್ನು ಕುರಿತು ತುಂಬ ಗಟ್ಟಿಯಾಗಿ ಅಪೋಸ್ ಮಾಡದೇ ಇರೋದಕ್ಕೆ ಕಾರಣವನ್ನು ಕೂಡ ಹೇಳಿದ್ದಾರೆ. ಅದು ಕೂಡ ಜಿಯೋ ಪಾಲಿಟಿಕ್ಸ್, ಈ ಜಾಗತಿಕ ರಾಜಕೀಯ ವಲಯ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದ ತಂತುಗಳಿಂದ ಹೆಣೆಯಲ್ಪಟ್ಟಿರುವಂಥದ್ದು. ಅದರಿಂದ ತುಂಬ ಸುಲಭವಾಗಿ ಒಂದೇ ಇದಕ್ಕೆ ಏಟಿಗೆ ಅದನ್ನು ಕತ್ತರಿಸೋದಕ್ಕಾಗೋದಿಲ್ಲ. ಇದು
ಎಲ್ಲರಿಗೂ ಅರ್ಥವಾಗೋದಿಲ್ಲ ಸಾಮಾನ್ಯರಿಗೆ. ನಮ್ಮಂಥವ್ರಿಗೆಲ್ಲ ನೋಡಿದ್ರೆ ಯಾತಕ್ಕೆ ಭಾರತ ಹೋಗಿ ಹಿಟ್ ಮಾಡಿಬಿಡ್ಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಆದರೆ ಯಾಕೆ ಮಾಡೋಲ್ಲ ಅನ್ನೋದಕ್ಕೆ ನೀವು ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದು ತುಂಬ ನಿಮ್ಮ ಅನುಭವ ಆರ್ಮಿಯಲ್ಲಿ ಇದ್ದಿದ್ದು, ಅದರ ಜೊತೆಗೆ ಒಟ್ಟು ಜಿಯೋ ಪಾಲಿಟಿಕ್ಸಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಇಟ್ಕೊಂಡು ಬಹಳ ನನಗೆ ಉಪಯುಕ್ತತೆ ಇದರದ್ದು. ನಮ್ಮ ವೀಕ್ಷಕರಿಗೂ ಕೂಡ ಬಹಳ ಇಂಟ್ರೆಸ್ಟಿಂಗ್, ತುಂಬ ಕುತೂಹಲಕರವಾಗಿರುವಂಥ ವಿಚಾರಗಳನ್ನು ಅವರ ತಿಳುವಳಿಕೆ ಹೆಚ್ಚು ಹಾಗೆ ಮಾಡಿದ್ದೀರಾ. ಅದಕ್ಕೆ ನಾನು ಲೀಲಾಜಾಲದ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮಗೂ ಧನ್ಯವಾದಗಳು ಮೇಡಮ್. ನಾನು ಹೇಳಿದಾಗೆ ಇದು ವೆರಿ ಫಾಸ್ಟ್ ಚೇಂಜಿಂಗ್ ವರ್ಲ್ಡ್ ಆ್ಯಂಡ್ ವೆರಿ ಡೈನಮಿಕ್, ಏನು ಹೇಳ್ತಾರೆ ಅದಕ್ಕೆ ಬಹಳ ಮುಂದೆ 15 ದಿವಸದಲ್ಲಿ ಏನಾಗ್ಬೋದು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದೊಂದಿಷ್ಟು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಮುಂದೆ ಏನಾಗಬಹುದು. ಯಾಕಂದರೆ ಈಗ ಆಕ್ಸೆಸ್ ಟು ಮೀಡಿಯಾ ಇನ್ಫಾರ್ಮೇಷನ್ ಈಸ್ ಎಂಡ್ಲೆಸ್. ಹೌದು, ಮೊದಲಾಗಿ ನಾವು ಪೇಪರೇ ಓದಿ, ಎಡಿಟೋರಿಯಲ್ ಪೇಜೇ ಓದಿ ಒಂದಿಷ್ಟು ವಿಷಯ ಸಂಗ್ರಹ ಮಾಡಬೇಕು ಅಂತ ಇರಲಿಲ್ಲ. ಸೊ ಎಸ್ಪೆಷಲಿ ನಿಮ್ಮ ವಿಡಿಯೋಗಳನ್ನ ತುಂಬ ಯುವಜನ ನೋಡ್ತಾರೆ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಕೀಪ್ ಅವೇಕ್, ಇನ್ನೂ ಹೆಚ್ಚಾಗಿ ನೋಡಿ ಅಂತ ನಮ್ಮ ವೀಕ್ಷಕರಿಗೆ. ಹೌದು, ನೋಡಿ ಶೇರ್ ಮಾಡ್ಕೊಳ್ಳಿ, ಎಲ್ಲ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ನೋಡ್ತಾ ಇರ್ತೇನೆ ನಿಮ್ಮ ವಿಡಿಯೋಗಳನ್ನ. ಸೊ ಇದನ್ನು ಒಂದು ಅಭ್ಯಾಸ ಬೆಳೆಸ್ಕೊಂಡ್ರೆ ಇದೇ ವಿಷಯಗಳ ಬಗ್ಗೆ ಏನಾಗ್ತಿದೆ, ನಮ್ಮ ಸುತ್ತಮುತ್ತಲು ಏನಾಗ್ತಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದೆ, ನಾವು ಯಾರನ್ನು ಅಡ್ವರ್ಸರಿ ಅಂತ ತಿಳ್ಕೊಂಡಿರ್ತೀವೋ ಅವರು ಹೇಗೆ ಥಿಂಕ್ ಮಾಡ್ತಾರೆ ಅಂತೇಳಿ ಯು ಹ್ಯಾವ್ ಟು ಡೂ ದಟ್ ಬ್ರೈನ್ ಪಿಕ್ಕಿಂಗ್ ಆಫ್ ದೇರ್. ಬಹಳ ಮುಖ್ಯವಾದ ವಿಚಾರ. ಹಾಂ, ಸೊ ಇದನ್ನು ಬಹಳ ನಾವು ಶತ್ರುಬೋಧ ಅಂತಾರೆ ಇವಾಗ. ಅದೆಲ್ಲ ಇದೆ ನಮ್ಮ ಶಾಸ್ತ್ರಗಳಲ್ಲಿ. ಅದನ್ನು ನಾವು ಈಗ ಮತ್ತೆ ಇನ್ನೊಂದು ಸರಿ ಅದನ್ನು ತಲೆ ಕೈ ಹಾಕ್ಬೇಕು ನಾವು. ಹೌದು, ಶತ್ರುವಿನ ವಿಚಾರಧಾರೆ ಹೇಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಓನ್ಲಿ ದೆನ್ ವಿ ಕ್ಯಾನ್ ಡೆವಲಪ್ ಅವರ್ ಸ್ಟ್ರಾಟಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಹಳ ಚೆನ್ನಾಗಿತ್ತು.